ಆಕಾಶವಾಣಿ ಮಡಿಕೇರಿ. ಕೊಡಗಿನ ತಾರೆಯರೊಂದಿಗೆ ಆತ್ಮೀಯ ಮಾತುಕತೆಯನ್ನ ಕೇಳಲಿದ್ದೀರಿ ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಸರಣಿ ಕಾರ್ಯಕ್ರಮದಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಟಿ ಪ್ರೇಮಾ ಅವರೊಂದಿಗಿನ ಸಂವಾದವನ್ನು ಕೇಳಲಿದ್ದೀರಿ. ಕೇಳಿದರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಹೊಸ ಸರಣಿ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಇದು ಮೊದಲ ಕಾರ್ಯಕ್ರಮ. ಕೊಡಗಿನ ತಾರೆಯರೊಂದಿಗೆ ಆತ್ಮೀಯ ಮಾತುಕತೆ ಪ್ರಸಾರ ಆಗುತ್ತೆ. ಕೊಡಗಿನಲ್ಲಿ ಬಹಳಷ್ಟು ತಾರೆಯರು ಅಂತ ಹೇಳಿದ್ರೆ ಚಿತ್ರರಂಗದಲ್ಲಾಗ್ಬೋದು, ಕ್ರೀಡಾ ಕ್ಷೇತ್ರ ಆಗ್ಬೋದು, ಹಾಗೂ ಬಹಳಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಆ ತಾರೆಯರಿಗೆ ಮುಡಿಪಾಗಿಟ್ಟಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಕೊಡಗಿನ ಪ್ರಖ್ಯಾತ ನಟಿ. ಇವರು ಕನ್ನಡ ಚಲನಚಿತ್ರದಲ್ಲಿ ಬಹಳಷ್ಟು ಹೆಸರು ಮಾಡಿದವರು. ನಮ್ಮ ಕೇಳುಗರು ಅನ್ಕೋತಾ ಇರ್ತೀರಿ, ಯಾರಪ್ಪ ಅದು, ಯಾರು ಮಾತಾಡ್ತಾ ಇದ್ದಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ನಮಗೂ ಕೂಡ ಬಹಳಷ್ಟು ಕುತೂಹಲ ಇದೆ ಅವ್ರ ಜೊತೆ ಮಾತಾಡಲಿಕ್ಕೆ. ಅವರು ನಡೆದು ಬಂದಂತಹ ದಾರಿ ಹಾಗೂ ಅವರು ನಟಿಸಿದ ಚಿತ್ರಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಪಡ್ಕೊಳ್ಳಿಕ್ಕಿದ್ದೀವಿ. ಈಗ ಅವರ ಬಗ್ಗೆ ಕೆಲವೊಂದು ಎರಡು ಮಾತುಗಳನ್ನು ನಾನು ಆಡ್ತಾ ನಿಮಗೆ ಗೊತ್ತಾಗ್ಬೋದು ಅನ್ಸುತ್ತೆ, ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಅವರ ಮಾತುಗಳನ್ನು ಕೇಳ್ತಾ ಇದ್ರೂ ಕೂಡ ಗೊತ್ತಾಗ್ಬೋದು ನಿಮಗೆ ಅನಿಸುತ್ತೆ. ಇವರು ಮೂಲತಃ ನಮ್ಮ ಕೊಡಗಿನವರು. ಮೊದಲು 1995ರಲ್ಲಿ ಸವ್ಯಸಾಚಿ ಚಿತ್ರದ ಮೂಲಕ ಕನ್ನಡ ಚಲನಚಿತ್ರಕ್ಕೆ ಪದಾರ್ಪಣೆ ಮಾಡಿದವರು. ಕೆಲವರು ಗೊತ್ತಾಗಿದೆ ಅಂತ ಅನ್ಕೋತೀನಿ, ಇಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇವರು 1996ರಲ್ಲಿ ಬಿಡುಗಡೆಯಾದ ಓಂ ಚಿತ್ರದಿಂದ ಬಹಳಷ್ಟು ಮನ್ನಣೆಯನ್ನು ಪಡೆದುಕೊಂಡ್ರು. ಓಂ ಚಿತ್ರದ ಹೀರೋಯಿನ್ ಆಗಿ ನಟಿಸ್ತಾರೆ. ಈಗ ಗೊತ್ತಾಯ್ತು ಅಂತ ಅನ್ಕೋತೀನಿ ನಮ್ಮ ಕೇಳುಗರಿಗೆ. ಹಾಗೆ ಇವರು ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕೆಲವೊಂದು ಚಿತ್ರಗಳ ಹೆಸರುಗಳನ್ನು ನಾವು ಓದ್ತೀನಿ. ಸವ್ಯಸಾಚಿ, ಆಟ ಹುಡುಗಾಟ, ಓಂ, ನಮ್ಮೂರ ಮಂದಾರ ಹೂವೆ, ಕೌರವ, ಉಪೇಂದ್ರ, ಚಂದ್ರಮುಖಿ ಪ್ರಾಣಸಖಿ, ಯಜಮಾನ, ನಾಗದೇವತೆ, ಕನಸುಗಾರ, ಮರ್ಮ, ಸಿಂಗಾರವ್ವ, ಆಪ್ತಮಿತ್ರ, ನಾನು ನನ್ನ ಹೆಂಡ್ತೀರು, ನವಶಕ್ತಿ ವೈಭವ, ಶಿಶಿರ, ಹಾಗೆ ಬಹಳಷ್ಟು ಚಿತ್ರಗಳು. ಸುಮಾರು ಕನ್ನಡದಲ್ಲಿ 50ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರಿಗೆ ಓಂ ಚಿತ್ರಕ್ಕೆ 1995ರ ಅತ್ಯುತ್ತಮ ನಟಿ ಎಂದು ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಬಹಳಷ್ಟು ಪ್ರಶಸ್ತಿಗಳು ಸಿಕ್ಕಿದೆ. ಈಗ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ ಬನ್ನಿ. ಕೇಳುಗರಿಗೆ ಒಂದು ಹಿಂಟನ್ನು ಕೊಟ್ಬಿಡ್ತೀನಿ. ಓ ಗುಲಾಬಿಯೇ ಹಾಡು ಕೇಳಿದಿರಲ್ವಾ ಓಂ ಚಿತ್ರದ್ದು? ಅದು ಇವರ ಮೇಲೆ ಚಿತ್ರೀಕರಣ ಆಗಿದ್ದು. ಈಗ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಪ್ರೇಮಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ. ಬಹಳ ಸಂತೋಷ ಆಗ್ತದೆ ಮೇಡಮ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ನೀವು. ನನಗೂ ತುಂಬಾ ಖುಷಿ ಆಗ್ತಿದೆ. ಇದೇ ಮೊದಲನೇ ಸತಿ ನಾನು ಆಕಾಶವಾಣಿ ಕೊಡ್ತಾ ಇರೋದು. ವೆರಿ ಹ್ಯಾಪಿ. ನೀವು ಬೆಂಗಳೂರು ಆಕಾಶವಾಣಿ ಬಹಳಷ್ಟು ಖಾಸಗಿ ಆಕಾಶವಾಣಿಗಳಲ್ಲಿ ಭಾಗವಹಿಸ್ತೀರಿ ಅಲ್ವಾ ಮೇಡಮ್? ಹೌದು ಹೌದು ಹೌದು. ಈಗ ನಿಮ್ಮ ಊರಿನ ಆಕಾಶವಾಣಿ ಜೊತೆ ಮಾತಾಡ್ತಿದ್ರಿ, ಅನುಭವ ಹೇಗಿರುತ್ತೆ ಮೇಡಮ್? ಇದು ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋದು. ಐ ಆಮ್ ಸೋ ಹ್ಯಾಪಿ. ಯಾಕೆಂದ್ರೆ ಗೊತ್ತು ಮೂಲೆಯಲ್ಲೂ ಆಕಾಶವಾಣಿ ಕೇಳ್ತಾರೆ ಅನ್ನೋ ಸಂತೋಷ ನನಗಿದೆ. ಸೊ ನನ್ನ ಧ್ವನಿ ಎಲ್ಲರೂ ಕೇಳ್ತಿದ್ದೀರಂದ್ರೆ ನನ್ಗಿನ್ನೂ ಖುಷಿ ಆಗ್ತದೆ. ಖಂಡಿತವಾಗ್ಲೂ ಮೇಡಮ್, ನಮಗೂ ಖುಷಿ. ಇದು ನಮ್ಮ ಆಕಾಶವಾಣಿ ಮಡಿಕೇರಿಯ ಒಂದು ಹೊಸ ಪ್ರಯತ್ನ, ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಅಂತ ಹೇಳಿ. ನಮ್ಮ ಕೊಡಗಿನ ತಾರೆಯರೊಂದಿಗೆ ಆತ್ಮೀಯವಾದ ಮಾತುಕತೆಯನ್ನ ಪ್ರತಿ ಭಾನುವಾರ 5 ಗಂಟೆಯಿಂದ 6 ಗಂಟೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದೀವಿ. ಮೊದಲ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸೋದು ನಮ್ಗೆ ಬಹಳ ಸಂತೋಷ. ಥ್ಯಾಂಕ್ ಯು. ನಮಗೂ ಖುಷಿ ಆಗ್ತಿದೆ. ಮೇಡಮ್, ಈಗ ನೀವು ಮೂಲತಃ ಯಾವ ಊರಿನವರು ಮೇಡಮ್? ಕೊಡಗಿನವರು ಅಂತ ಗೊತ್ತು, ನಮ್ಮ ಎಲ್ಲ ಕೇಳುಗರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಒಂದು ಸಣ್ಣ ಪರಿಚಯ ಮಾಡ್ಕೊಡ್ಬೋದಾ? ನಾನು ಆಕ್ಚುಲಿ ಕೊಡಗಿನವಳೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಬಟ್ ನನ್ನ ತಾತ ಇದ್ದಿದ್ದು ಮೂರ್ನಾಡ್ ಅಂತ, ಕುಂಬಳದಾಳ್. ಸೊ ಅಲ್ಲಿ ಇದ್ದಿದ್ದು ನನ್ನ ತಾತ ಅಜ್ಜಿ ಎಲ್ಲ. ನನ್ನ ತಂದೆ ಅಲ್ಲೇ ಹುಟ್ಟಿ ಬೆಳೆದಿದ್ದಲ್ಲ. ಸೊ ನಾವು ಅವಾಗ ಕೊಡಗಿಗೆ ಬರ್ತಾ ಇರ್ತೀವಿ. ನಾನು, ಡ್ಯಾಡಿ, ಮಮ್ಮಿ ಎಲ್ಲ ಫ್ಯಾಮಿಲಿ ಎಲ್ಲ ಬರ್ತಾ ಇರ್ತೀವಿ. ಸೊ ಹಬ್ಬಕ್ಕೆಲ್ಲ ಬರ್ತಾ ಇರ್ತೀನಿ ನಾನು. ಓಕೆ. ಯಾವ ಫ್ಯಾಮಿಲಿ ಮೇಡಮ್ ನಿಮ್ದು? ನಮ್ದು ನೆರವಂಡ ಫ್ಯಾಮಿಲಿ. ನೆರವಂಡ ಫ್ಯಾಮಿಲಿ. ಓಕೆ. ಈಗ ಬೆಂಗಳೂರಿನಲ್ಲಿ ಇದ್ದೀರಿ ನೀವು? ಹೌದು, ನಾನು ಈಗ ಸದ್ಯಕ್ಕೆ ಬೆಂಗಳೂರಲ್ಲಿದ್ದೀನಿ. ಓಕೆ ಮೇಡಮ್, ಈ ಲಾಕ್ಡೌನ್ ಸಂದರ್ಭದಲ್ಲಿ ಹೇಗೆ ಸಮಯವನ್ನ ಕಳೀತಾ ಇದ್ದೀರಿ? ಆಕ್ಚುಲಿ ಶೂಟಿಂಗ್ ಇದ್ದ ವೇಳೆ ಗೊತ್ತಿರ್ಲಿಲ್ಲ ಮನೆ ಅಂದ್ರೆ ಹೇಗೆ ಅಂತ. ಈಗ ಮನೆ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಹೊರಗಡೆ ಹೋಗಕ್ಕೆ ಲಾಕ್ಡೌನ್ ಆಗಿರೋದ್ರಿಂದ ಸೊ ಮನೆ ಕೆಲಸ ಏನೇನ್ ಇರ್ಬೋದು, ಏನೇನ್ ಮಾಡಬಹುದು, ಏನೇನ್ ಮಾಡಬಲ್ಲೆ ಅಂತ ಕ್ರಿಯೇಟಿವಿಟಿ ಥಿಂಕ್ ಮಾಡ್ಬೋದು ನಾವು. ನಾನು ಆತರ ಮಾಡ್ತಾ ಇರ್ತೀನಿ. ಓಕೆ ಮೇಡಮ್, ನೀವು ಎಜುಕೇಶನ್ ಎಲ್ಲ ಬೆಂಗಳೂರಿನಲ್ಲಿ ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು. ಯಾವ ಎಜುಕೇಶನ್ ಮುಗಿಸಿದ್ರಿ ಮೇಡಮ್? ನಾನು SSMRV ಇಲ್ಲಿ JP ನಗರದಲ್ಲಿ ಕಾಲೇಜ್ ಮುಗಿಸಿದೆ, ಸೆಕೆಂಡ್ PUC.
ಆಮೇಲೆ ಚಿತ್ರರಂಗಕ್ಕೆ ಬಂದಿದ್ದು ನಾನು. ಓಕೆ, ಬಹಳ ಸಣ್ಣ ವಯಸ್ಸಿನಲ್ಲೇ ಬಂದ್ರಿ ಅಲ್ಲ ಮೇಡಮ್? ಹೌದು, 18 ಇಯರ್ಸ್ಗೆ ಬಂದೆ. ಹೌದು. ನಿಮ್ಮ ಮೊದಲ ಚಿತ್ರ ಸವ್ಯಸಾಚಿ, ಹೌದು ಹೌದು ಅದು ಶಿವರಾಜ್ ಕುಮಾರ್ ಅವರ ಜೊತೆ ಅಲ್ಲ ಮೇಡಮ್? ಹೌದು. ಓಕೆ, ನೀವು ಈ ಚಿತ್ರರಂಗಕ್ಕೆ ಬರಬೇಕು ಅಂತ ಅನ್ಸಿದ್ದೇನೆ ಮೇಡಮ್? ಇಲ್ಲ ಇಲ್ಲ, ಆಕ್ಚುಲಿ ಸ್ಪೋರ್ಟ್ಸ್ ಪ್ಲೇಯರ್ ನಾನು. ಹಾ. ಸ್ಕೂಲಲ್ಲಿ ಇದ್ದಾಗ ನಾನು ಹೈ ಜಂಪ್ ನ್ಯಾಷನಲ್ ಲೆವೆಲ್ ವರೆಗೂ ಹೋಗಿದ್ದೀನಿ. ಹಾ ಹಾ ಹಾ. ಆಮೇಲೆ ಕೋವಿಡ್ ಕಾಲೇಜಿಗೆ ಬಂದ್ಮೇಲೆ ನಾನು ಸ್ಪೋರ್ಟ್ಸ್ ಸ್ವಲ್ಪ ಕಡಿಮೆ ಮಾಡಿ ಕಾಮರ್ಸ್ ಲೆವೆಲ್ ತಗೊಂಡ್ನಲ್ಲ, ಹಾ. ಓದ್ಬೇಕು, ನಾನು ಏರೋಸ್ಟ್ರೆಸ್ ಆಗ್ಬೇಕು ಅನ್ನೋ ಅವಾಗ ತುಡಿತಾ ಬಂತು ನನಗೆ. ಹಾ. ಸೊ ಏನ್ ಮಾಡಬಲ್ಲೆ ನಾನು ಅಂತ ಹಾ. ಹೋಮ್ ಹಿಟ್ ಆದ್ಮೇಲೆ ಇಂಟ್ರೆಸ್ಟ್ ಫುಲ್ ಇದಕ್ಕೆ ಆಗೋಯ್ತು. ಆಮೇಲೆ ಮಂದಾರುವೆ ಹಿಟ್ ಆಯ್ತು. ಹಾ ಹಾ. ಸೊ ಜನ ನನ್ನನ್ನು ನೋಡ್ತಾರೆ ಅನ್ನೋ ಖುಷಿ ಆಯ್ತು. ಹಾ ಹಾ. ಇನ್ನು ಹೆಚ್ಚಿಗೆ ಬೇರೆ ತರ ಸಬ್ಜೆಕ್ಟ್ ಗಳು ಮಾಡ್ಕೊಂಡಿದ್ದೆ. ಓಕೆ ಮೇಡಮ್, ನೀವು ಚಿತ್ರರಂಗಕ್ಕೆ ಬಂದಿದ್ದು ಅಚಾನಕ್ ಆಗ ಇಲ್ಲ ನಿಮಗೆ ಆಸಕ್ತಿ ಇತ್ತ, ಹೇಗೆ? ಇಲ್ಲ, ಆಕ್ಚುಲಿ ನಾನೊಂದು ಚಿಕ್ಕದೊಂದು ಡಾಕ್ಯುಮೆಂಟರಿ ಸಿನಿಮಾ ಮಾಡಿದ್ದೆ ನಂದಿನಿ ಹಾಲ್ಗೆ, ವೆರಿ ಲಾಂಗ್ ಬ್ಯಾಕ್, ಅಂದ್ರೆ ಸಿನಿಮಾ ಬರೋಕಿನ ಮುಂಚೆ. ಅಲ್ಲಿ ಕ್ಯಾಮ್ರಾಮನ್ ಬಂದು ಮಲ್ಲಿಕಾರ್ಜುನ್ ಅಂತ ಇದ್ರು. ಮಲ್ಲಿಕಾರ್ಜುನ್ ಅವ್ರು ನನ್ನ ಆಕ್ಟಿವಿಟೀಸ್ ನೋಡಿ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಬೇಗ ಮಾಡ್ತಾಳೆ ಇವಳು ಅಂತ. ಆಮೇಲೆ ಒಂದು ಫೋಟೋ ಸೆಷನ್ ಮಾಡಿದ್ರು ಸವ್ಯಸಾಚಿಗೆ. ಅವ್ರ ಕರೆ ಬಂತು ಒಂದ್ಸಲಿ, ನಾನು ಸೆಕೆಂಡ್ PUC ಇದ್ದಾಗ, ಈ ತರ MS ರಾಜಶೇಖರ್ ಅವ್ರು ನಿಮ್ಮನ್ನ ಕೇಳ್ತಾ ಇದಾರೆ, ಒಂದು ಫೋಟೋ ಸೆಷನ್ ಮಾಡ್ಬೋದಾ ಅಂತ. ಅವಾಗ ನಂದು ಸೆಕೆಂಡ್ PUC ಲಾಸ್ಟ್ ಎಕ್ಸಾಮ್ ಅಕೌಂಟೆನ್ಸಿ ಅನ್ಸುತ್ತೆ. ನಾನು ಹೇಳ್ದೆ ಎಕ್ಸಾಮ್ ಮುಗಿಸ್ಕೊಂಡ್ ಬರ್ತೀನಿ ಸರ್ ನಾನು, ಆಮೇಲೆ ಇದ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಎಕ್ಸಾಮ್ ಮುಗಿಸಿ ನಾನು ಫೋಟೋ ಸೆಷನ್ ಮಾಡಿದೆ. ಪಾರ್ವತಮ್ಮ ರಾಜ್ಕುಮಾರಿ ಅವ್ರಿಗೆ ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಸವ್ಯಸಾಚಿ ಮಾಡಿದ್ವಿ ನಾವು, ಕೇಶವ ಅಂತ ಅವರು. ಮೇಡಮ್, ಅದರ ಅನುಭವ ಹಂಚ್ಕೋಬೋದಾ? ನೀವು ಹೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರಿದ್ರು, ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಇದ್ರು, ಶಿವರಾಜ್ ಕುಮಾರ್, ಎಲ್ಲ ಕನ್ನಡ ಚಲನಚಿತ್ರದ ದೊಡ್ಡ ದಿಗ್ಗಜರು. ನೀವು ಆಗ ಅಪ್ಕಮಿಂಗ್ ಆಕ್ಟರ್ ಆಗಿದ್ರಿ, ತುಂಬಾ ಸಣ್ಣವರಿದ್ರಿ, ಒಂದು ಭಯ ಇರುತ್ತೆ. ಇಲ್ಲ, ಸದ್ಯಕ್ಕೆ ಎಲ್ರಿಗೂ ಭಯ ಇದ್ದೇ ಇರುತ್ತೆ, ಯಾಕಂದ್ರೆ ನಾನು ಅವ್ರ ಬಿಗಿನಿಂಗ್ ಅವ್ರ ಸಿನಿಮಾ ನೋಡ್ಕೊಂಡ್ ಬಂದವಳು ನಾನು. ಆನಂದು ಮತ್ತೆ ರಥಸಪ್ತಮಿ ಎಲ್ಲ ನೋಡ್ತಾ ಬಂದಿದ್ದವಳು ನಾನು. ಸೊ ಅವ್ರ ಜೊತೆ ಒಂದ್ ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಕುತೂಹಲ ಇತ್ತು ನನಗೆ, ಶಿವರಾಜ್ ಕುಮಾರ್ ಅವ್ರ ಜೊತೆ. ಸೊ ಹಂಗೆ ದೇವ್ರ ದಯದಿಂದ ಸವ್ಯಸಾಚಿ ಸಿಕ್ತು ನನಗೆ. ಸವ್ಯಸಾಚಿ ಸಿಕ್ಮೇಲೆ ಒಂದ್ ಖುಷಿ ಆಯ್ತು, ಬಟ್ ಎಕ್ಸೈಟ್ಮೆಂಟ್ ಪ್ಲಸ್ ಎಲ್ಲೋ ಭಯ. ಸೊ ಇದೇನು ಸವ್ಯಸಾಚಿ ಮೂಲಕ ಬಂದ್ಬಿಟ್ಟಿದೀನಿ, ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ. ಅವ್ರ ಹತ್ರ ಡ್ಯಾನ್ಸ್ ಮಾಡೋದು ತುಂಬಾ ಕಷ್ಟ, ಜೊತೆ ಸ್ಟೆಪ್ಸ್ ಹಾಕೋದು ಅದೆಲ್ಲ. ಬಟ್ ಕಲ್ತು ನಾನು ಅವ್ರ ಜೊತೆ ನಾನು ಡ್ಯಾನ್ಸ್ ಮಾಡೋ ಅಪರ್ಚುನಿಟಿ ಸಿಕ್ತು ನನಗೆ. ಸೊ ಹಾಗಾಗಿ ನಾನು 2ನೇ ಸಿನಿಮಾಗೂ ಓಂ ಸಿಕ್ತು ನನಗೆ. ಓಕೆ, ಕಂಟಿನ್ಯೂಷನ್ ಆಯ್ತು ಹಾಗೇನೆ? ಹಾಗೇನೆ ಕಂಟಿನ್ಯೂಷನ್. ಮೇಡಮ್, ಮೊದಲ ಬಾರಿಗೆ ಕ್ಯಾಮ್ರಾವನ್ನ ಎದುರಿಸಿದ್ದು ಅನುಭವ ಹಂಚ್ಕೋಬೋದಾ? ಡೆಫಿನೆಟ್ಲಿ. ಫಸ್ಟ್ ಒಂದ್ ದೊಡ್ಡ ಡೈಲಾಗ್ ಕೊಟ್ರು ಸವ್ಯಸಾಚಿಲಿ. ಅದನ್ನ ಓದ್ತಾ ಇದನ್ನ ಹೆಂಗ್ ಹೇಳೋದು, ಇಷ್ಟು ದೊಡ್ಡದಾಗಿದೆಯಲ್ಲ, ನನ್ಗೆ ಏನು ಗೊತ್ತಿಲ್ಲ, ಕ್ಯಾಮ್ರಾ ಮುಂದೆ ಹೆಂಗೆ ಅಂತ ಸ್ವಲ್ಪ ನಡಕ್ತಿದ್ದೆ, ಭಯನೂ ಆಗ್ತಿತ್ತು. ಬಟ್ ಅಲ್ಲಿ ನನ್ನ ರೈಟ್ರು ಒಬ್ರು ನನ್ಗೆ ಸ್ಫೂರ್ತಿ ತುಂಬಿದ್ರು, ಇಲ್ಲ ಏನು ಭಯ ಪಡ್ಬೇಡ, ಇದನ್ನಿಷ್ಟು ಹೇಳಿ ಡೈಲಾಗ್ ಸಾಕು, ಓಪನಿಂಗ್ ಇದು ಅಂತ. ಆಮೇಲೆ ಅಷ್ಟು ನೋಡಿದ ತಕ್ಷಣ ಡೈರೆಕ್ಟರ್ ಬೇಡ, ಅವಳು ಸುಮ್ನೆ ನಮಸ್ತೆ ಅಂತ ಹಂಗ್ ನಿಂತ್ಕೊಂಡ್ಬಿಡ್ಲಿ ಗಣೇಶ ದೇವಸ್ಥಾನದ ಎದುರುಗಡೆ, ಅಷ್ಟೇ ಸಾಕು ಅಂತ ಹೇಳಿದ್ರು. ಆಮೇಲೆ ಡೈಲಾಗ್ ಕೊಡ್ಲಿಲ್ಲ. ಐ ವಾಸ್ ಗಾಟ್ ಶಾಕ್, ನೀ ಡೈಲಾಗ್ ಇಷ್ಟು ಕಲ್ತಿದೀನಿ ಕೊಟ್ಟೇ ಇಲ್ವಲ್ಲ ಅಂತ. ಆಮೇಲೆ ಡೈಲಾಗೇ ಕಟ್ ಮಾಡಿದ್ರು, ಜಸ್ಟ್ ಒಂದ್ ಕ್ಲೋಸ್ ಅಪ್ ಶಾಟ್ ತೆಗೆದ್ರು. ಬಟ್ ನನ್ಗೇನು ಗೊತ್ತಿಲ್ಲ, ನಿಂತ್ಕೊ ಅಂದ್ರು, ಎಕ್ಸ್ಪ್ರೆಷನ್ಸ್ ಕೊಡು ಅಂದ್ರು, ಅಷ್ಟೇ. ನನ್ಗೇನು ಆತರ ಎಲ್ಲೂ ಐಡಿಯಾನೇ ಇರ್ಲಿಲ್ಲ. ಆಮೇಲೆ ಅನ್ಕೊಂಡ್ರ ನೀವು ಈ ಮೊದಲ ಒಂದು ಶಾಟ್ ನಂದು ಹೀಗಿತ್ತು, ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ? ಇಲ್ಲ, ನಾನ್ ಸುಮ್ನೆ ಟ್ರೈ ಮಾಡ್ದೆ ಅಷ್ಟೇ. ನನ್ಗೆ ಅವ್ರ ಜೊತೆ ಮಾಡ್ಬೇಕು ಅನ್ನೋ ಕುತೂಹಲ ಇತ್ತಲ್ಲ, ಶಿವರಾಜ್ ಕುಮಾರ್ ಜೊತೆ. ಸರಿ, ಒಂದ್ ಟ್ರೈ ಮಾಡೋಣ ಅಂತ ಮಾಡಿದ್ದು. ಬಟ್ ಅದು ಓಮ್ಗೂ ಸೆಲೆಕ್ಷನ್ ಆಗ್ತೀನಿ ಅಂತ ನಾನು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಓಮ್ ಅಲ್ಲಿ ತುಂಬಾ ಜನ ಹೀರೋಯಿನ್ಸ್ ಗಳಿದ್ರು, ಬಟ್ ನನ್ನನ್ನ ಪಾರ್ವತಮ್ಮ ಅವರು ಮತ್ತೆ ರಾಜ್ಕುಮಾರ್ ಅವ್ರು ಇಬ್ರು ಸೆಲೆಕ್ಟ್ ಮಾಡಿದ್ರು. ಯಾಕೆಂದ್ರೆ ಸವ್ಯಸಾಚಿ ನೋಡಿದ್ರಲ್ಲ, ಸೊ ಆ ಸಾಂಗ್ ಎಲ್ಲ ನೋಡಿದ್ಮೇಲೆ ಈ ಹುಡುಗಿ ಪರವಾಗಿಲ್ಲ, ಓಮ್ ಅಲ್ಲಿ ಇವಳನ್ನೇ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ರು. ಓಕೆ, ಈ ರೀತಿ ಶುರು ಆಯ್ತು. ಓಂ ಚಿತ್ರ ಬಹಳಷ್ಟು ಹೆಸರುವಾಸಿ ಆಯ್ತು. ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗವನ್ನ ತಿರುಗಿ ನೋಡುವಂತಹ ಒಂದು ಚಿತ್ರವಾಯ್ತು. ಹೌದು ಹೌದು. ಈಗಲೂ ಕೂಡ 25ನೇ ವರ್ಷದ ವಾರ್ಷಿಕೋತ್ಸವನ ಆಚರಿಸ್ತಾ ಇದಾರಲ್ವಾ? ಹೌದು ಹೌದು ಹೌದು. ಬಹಳ ಸಂತೋಷ, ನೀವು ಕೂಡ ಭಾಗಿಯಾಗಿದ್ರಿ. ನೀವು ನಮ್ಮ ಕೊಡಗಿನವರು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ದೊಡ್ಡ ಹೆಮ್ಮೆ ಆಗುತ್ತೆ ಮೇಡಮ್. ಥ್ಯಾಂಕ್ ಯು. ನಾನು ಹೆಮ್ಮೆ ಪಡ್ತೀನಿ. ಈಗ ಚಿತ್ರರಂಗದಲ್ಲಿ ಯಾವ ನಟ ಅಥವಾ ನಟಿ ಇಷ್ಟ? ನನಗೆ ರಾಜ್ಕುಮಾರ್ ಅವ್ರು ತುಂಬಾ ಇಷ್ಟ ಪಡ್ತೀನಿ, ಕಲ್ಪನಾ ಅವ್ರು ತುಂಬಾ ಇಷ್ಟ. ಓಕೆ, ಅಂದ್ರೆ ಅವ್ರ ಚಿತ್ರಗಳನ್ನ ನೋಡ್ಕೊಂಡ್ ಬರ್ತಿದ್ರಿ? ಹೌದು ಹೌದು. ಶರಪಂಜರ ಕಲ್ಪನಾ ಅವ್ರದ್ದು ನೋಡಿದೀನಿ, ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ, ಸಂಪತ್ತಿಗೆ ಸವಾಲ್, ಎರಡೂ ಕನಸು, ಬಹಳಷ್ಟು ಸಿನಿಮಾಗಳನ್ನ ನೋಡಿದೀನಿ. ಇವ್ರದೆಲ್ಲ ನೋಡಿ ನಮ್ಮಮ್ಮ ನನ್ ಚಿಕ್ಕ ವಯಸ್ಸಿಂದ ಸಿನಿಮಾ ಕರ್ಕೊಂಡು ಹೋಗ್ತಾ ಇದ್ರು ನನ್ನನ್ನ. ಅವ್ರಿಗೂ ಸಿನಿಮಾದವ್ರಂದ್ರೆ ಬಹಳ ಇಷ್ಟ. ಸೊ ಹಾಗಾಗಿ ನಾವು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ವಿ ನಾವು.
ಇಟ್ಸ್ ನಾಟ್ ಲೈಕ್ ಪ್ರೇಮ ಓದ್ರಲ್ಲೇ ಇರ್ಬೇಕು ಆತರ ಏನಿಲ್ಲ. ನಮ್ಮಮ್ಮ ಎಲ್ಲದಕ್ಕೂ ಬಿಡ್ತಾ ಇದ್ರು. ನೀವ್ ಹೇಳಿದ್ರಿ ಆಗ್ಲೇ ಕೂಡ ನಾನು ಸ್ಪೋರ್ಟ್ಸ್ ನಲ್ಲಿದ್ದೆ, ಸ್ಪೋರ್ಟ್ಸ್ ಅಲ್ಲಿ ನ್ಯಾಷನಲ್ ಲೆವೆಲ್ ತನಕ ಕೂಡ ಹೋಗಿದ್ದೆ. ಈಗ ನೀವು ಸ್ಪೋರ್ಟ್ಸ್ ನ ಕಂಟಿನ್ಯೂ ಮಾಡಿದ್ರೆ ಬೇರೆ ರೀತಿಯಲ್ಲಿ ಹೆಸರು ಮಾಡಬಹುದಿತ್ತೇನಲ್ವಾ? ಇರ್ಬೋದಾಗಿತ್ತು, ಬಟ್ ಫಸ್ಟ್ PUC ಬಂದ್ಮೇಲೆ ನಾನು ಸ್ಪೋರ್ಟ್ಸ್ ಬಿಟ್ಬಿಟ್ಟೆ. ಯಾಕಂದ್ರೆ ಓದುದ್ರಲ್ಲಿ ನಾನು ಮುಂದೂಡಿಬೇಕು ಅಂತ ಬಹಳ ಇಷ್ಟ ಆಯ್ತು. ಯಾಕಂದ್ರೆ 10th ಪಾಸ್ ಆಗಿದ ತಕ್ಷಣ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಟ್ ಆಯ್ತು ನನಗೆ. ಸೊ BCom ಮಾಡ್ಬಿಡೋಣ, ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿತ್ತು. ನೀವೇನಾದ್ರೂ ಓದನ್ನ ಕಂಟಿನ್ಯೂ ಮಾಡಿದ್ರೆ ಏನಾಗ್ಬೋದಿತ್ತು? ನನಗೆ ಆಫ್ಟರ್ BCom ನನ್ಗೆ ಹೇರ್ ಹೋಸ್ಟೆಸ್ ಆಗ್ಬೇಕು ಅಂತ ಬಹಳ ಇಷ್ಟ ಆಯ್ತು. ಯಾಕೆ ಮೇಡಮ್ ಆ ಕನ್ಸನ್ ಕಾಣ್ತಿದ್ರಿ? ಇಲ್ಲ, ನನಗೆ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳೋರು, ನೀನ್ ಹೇರ್ ಹೋಸ್ಟೆಸ್ ಆಗು, ನೀನ್ ಹಂಗಿದ್ಯಾ ಹಿಂಗಿದ್ಯಾ ಅಂತ. ಸೊ ನನ್ಗೆ ಅದೇನೋ ಅದೊಂದು ತುಂಬಾ ಇಷ್ಟ ಆಯ್ತು, ಫ್ಲೈಟ್ ಅಲ್ಲೇ ಕೆಲಸ ಮಾಡ್ಬೇಕು ಅಂತ. ಆಮೇಲೆ ಸಿನಿಮಾ ಆಕ್ಟ್ರೆಸ್ ಅದ್ ಬರೀ ಫ್ಲೈಟ್ ಅಲ್ಲೇ ಓಡಾಡು ಅವ್ರನ್ನೆಲ್ಲ ನೋಡ್ಬಿಟ್ಟು ಇವ್ ಹಿಂಗ ಅನ್ನಿಸ್ತು ನನಗೆ. ಬೇಡಪ್ಪ, ಇದೇ ಕರೆಕ್ಟ್ ಅನ್ನಿಸ್ತು. ಈಗ್ಲೂ ಆ ಕನ್ಸಿದ್ಯಾ? ಇಲ್ಲ, ಈಗ ಅದು ಇಲ್ಲ, ಅಷ್ಟಿಲ್ಲ ಕನ್ಸು ನನಗೆ. ಚಿತ್ರರಂಗದಲ್ಲೇ ಬಹಳಷ್ಟು ಸಾಧನೆಯನ್ನ ಮಾಡ್ಬಿಟ್ರಿ. BCom ಆಗೋಯ್ತು, ಡಿಗ್ರಿ ಆಗೋಯ್ತು, ಎಲ್ಲ ಫಿನಿಶ್ ಆಗೋಯ್ತು. ಬಹಳಷ್ಟು ದೊಡ್ಡ ಸಾಧನೆಯನ್ನೇ ಮಾಡ್ಬಿಟ್ರಿ ಚಿತ್ರರಂಗಕ್ಕೆ ಬಂದು. ಈಗ ಒಬ್ರಿಗೆ ಒಂದು ಚಾನ್ಸ್ ಅಂತ ಇರುತ್ತಲ್ಲ ಮೇಡಮ್, ಈಗ ಒಂದು ಮೋಡ್ ಅಂತ ಹೇಳ್ತೀವಿ, ದಾರಿ. ನೀವೀಗ ಓದೋ ಕಡೆ ಹೋಗಿದ್ರೆ ಮೋಸ್ಟ್ಲಿ ಹೇರ್ ಹೋಸ್ಟೆಸ್ ಆಗ್ತಿದ್ರೋ ಇಲ್ಲ ಬೇರೆ ಏನಾರು ಆಗ್ತಿದ್ರೋ ಗೊತ್ತಿಲ್ಲ. ಆ ಒಂದು ಟರ್ನಿಂಗ್ ಪಾಯಿಂಟ್ ಏನ್ ನಿಮ್ಗೆ ಸಿಕ್ತು, ಆ ಟರ್ನಿಂಗ್ ಪಾಯಿಂಟ್ ಇಂದ ಪ್ರೇಮ ಅನ್ನೋರನ್ನ ಕೊಡಗುನಿಂದ ಇಡೀ ಭಾರತೀಯ ಚಿತ್ರರಂಗ ಗುರುತಿಸುವ ಮಟ್ಟಿಗೆ ಆಯ್ತು ಅಲ್ವಾ? ಎಲ್ಲರೂ ಕೂಡ ಬಹಳಷ್ಟು ಚಿತ್ರಗಳಿದೆ ಮೇಡಮ್. ನಾವೀಗ ಮಾತಾಡ್ತಾ ಇರ್ಬೇಕು, ನಮ್ ಕೇಳುಗರಿಗೂ ನಾವು ಹೇಳ್ಬೇಕಾಗುತ್ತೆ, ಇವರು ಪ್ರೇಮ ಅನ್ನೋರು ಬರೀ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಮಲಯಾಳಂ ಅಲ್ಲಿ ಮಾಡಿದ್ದಾರೆ, ತಮಿಳಲ್ಲಿ ಮಾಡಿದ್ದಾರೆ, ತೆಲುಗಲ್ಲಿ ಮಾಡಿದ್ದಾರೆ ಅಲ್ವಾ ಮೇಡಮ್? ಈ ಬೇರೆ ಭಾಷೆ ಚಿತ್ರಗಳ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡ್ಬೋದಾ? ಶ್ಯೂರ್. ಬಟ್ ನಾನು ತೆಲುಗು ಮಾಡುವಾಗ ಅಲ್ಲಿ ಒಂದ್ 2 ಸಿನಿಮಾ ಬಿಟ್ಟು ಬಂದ್ಬಿಡೋಣ ಅಂತ ಅನ್ಕೊಂಡಿದ್ದವಳು ನಾನು. ಬಟ್ ಅಲ್ಲಿ ದೇವಿ ಹಿಟ್ ಆಯ್ತು, ಮತ್ತೆ ಹಲವಾರು ಚಿತ್ರಗಳು ತೆಲುಗು. ಬಟ್ ನನ್ ಇದ್ದಿದ್ದು ನನ್ ಭರವಸೆ ಕನ್ನಡದಲ್ಲೇ. ಕನ್ನಡದಲ್ಲಿ ಇನ್ನೂ ಜಾಸ್ತಿ ಹೆಸರು ಮಾಡ್ಬೇಕು ಅನ್ನೋ ಆಸೆ ನನಗೆ ಇದ್ದಿದ್ದ. ನನ್ಗಷ್ಟು ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಅಷ್ಟು ಇರ್ಲಿಲ್ಲ. ಯಾಕಂದ್ರೆ ನಾನು ಕರ್ನಾಟಕದವಳು ಇರೋದ್ರಿಂದ ನನ್ಗೆ ಇಲ್ಲಿ ಹೆಸರು ಮಾಡ್ಬೇಕು ಅನ್ನೋ ಆಸಕ್ತಿ ಬೆಳೀತು ಆಫ್ಟರ್ ಓಮ್ ಆದ್ಮೇಲೆ. ಸೊ ಮಲಯಾಳಂ ಮೋಹನ್ ಲಾಲ್ ಅವ್ರ ಜೊತೆ, ಜಯರಾಮ್ ಜೊತೆ ಎಲ್ಲ ಮಾಡಿರ್ಬೋದು, ಬಟ್ ನನ್ಗಿಲ್ಲೇ ತುಡಿತಾ. ಯಾಕಂದ್ರೆ ನಮ್ಮ ಮನೆ ಇಲ್ಲೇ ಬೆಂಗಳೂರಲ್ಲೇ ಮನೆ. ಸೊ ಇಲ್ಲೇ ನಾನು ಮಾಡ್ಬಿಟ್ಟು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು ಅಂತ. ಅಲ್ಲೇನಾದ್ರೆ ಹೋಟೆಲ್ಗೆ ಹೋಗ್ಬೇಕು, ಬೋರ್ ಆಗ್ತಾ ಇತ್ತು ಕೆಲವು ಟೈಮ್ ಅಲ್ಲಿ. ಹಾಗೆ ಮೇಡಮ್, ಈಗ ನೀವು ಏನು ಈಗ ಹೇಳ್ತಾ ಇದ್ರಿ ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಆಸೆ ಇತ್ತು ಅಂತ ಹೇಳಿ, ಹಾಗೆ ಕನ್ನಡ ಚಿತ್ರರಂಗವನ್ನ ಬಿಟ್ಟಿದ್ರೆ ಬಹಳಷ್ಟು ಹೆಸರು ಮಾಡ್ಬೋದಿತ್ತು ಅನ್ಸುತ್ತಲ್ವಾ ಅಲ್ಲಿ? ಹಂಗೇನಿಲ್ಲ. ಅಲ್ಲಿ ಏನಂದ್ರೆ ಅಲ್ಲಿ ಹೀರೋಯಿಸಂ ಪ್ರಾಮಿನೆನ್ಸ್ ಜಾಸ್ತಿ ಇರುತ್ತೆ. ಹೀರೋಯಿನ್ಸ್ ಅಷ್ಟು ಅಪರ್ಚುನಿಟಿಗಳಿಲ್ಲ ಅಲ್ಲಿ. ಹೀರೋಯಿಸಂ ಜಾಸ್ತಿ. ನೀವು ನೋಡಿರ್ಬೋದು ಬಹಳಷ್ಟು ತೆಲುಗು ಸಿನಿಮಾದಲ್ಲಿ ನೀವು ನೋಡಿರ್ತೀರ, ತುಂಬಾ ಹೀರೋಯಿಸಂ ಜಾಸ್ತಿ ಇರುತ್ತೆ. ನಾವೆಲ್ಲೂ ಅಲ್ಲಿ ಸ್ಕೋರ್ ಮಾಡಕ್ ಆಗಲ್ಲ. ನನಗೆ ಕನ್ನಡದಲ್ಲಿ ಇಲ್ಲೇನಂದ್ರೆ ಇಲ್ಲಿ ನೋಡಿ, ಓಂ ಅಂದ್ಮೇಲೆ ನಮ್ಮೂರ ಮಂದಾರವೇ, ಚಂದ್ರಮುಖಿ ಪ್ರಾಣಸಖಿ, ಯಜಮಾನ, ಆಪ್ತಮಿತ್ರ, ಇಲ್ಲೇ ಒಂದ್ ಸ್ಕೋಪ್ ಗಳು. ಪ್ರೇಮ ಇಲ್ಲೂ ಅಂದ್ರೆ ಡೈರೆಕ್ಟರ್ಸ್ಗೆ ಪ್ರೇಮ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಅವ್ರು ತುಂಬಿದ್ರು ನನಗೆ. ಖಂಡಿತವಾಗ್ಲು ಆ ಸಮಯದಲ್ಲಿ ಎಲ್ಲಾ ಡೈರೆಕ್ಟರ್ಗಳಿಗೂ ಹೀರೋಗಳಿಗೂ ಪ್ರೇಮ ಅವರು ಒಂದು ಕ್ಯಾರೆಕ್ಟರ್ ಮಾಡ್ಲಿ, ಅವ್ರು ಒಂದು ಇರ್ಲಿ, ಅದೊಂದು ಲಕ್ಕಿ ಚಾರ್ಮ್ ತರ ಅಲ್ಲ ಮೇಡಮ್? ಗೊತ್ತಿಲ್ಲ, ಲಕ್ಕಿ ಚಾರ್ಮ್ ಐ ಡೋಂಟ್ ನೋ. ಬಟ್ ಐ ಶುಡ್ ಸೇ ಥ್ಯಾಂಕ್ಸ್ ಟು ಮೈ ಆಡಿಯನ್ಸ್ ಮತ್ತೆ ಡೈರೆಕ್ಟರ್ಸ್ ಗಳಿಗೆ. ಅವರು ಮಾಡಿಸಿದ್ದು ಅಷ್ಟೇ. ಡೈರೆಕ್ಟರ್ ಅವ್ರ ಕಲ್ಪನೆ ಇರುತ್ತಲ್ಲ, ಅದನ್ನ ನಾವು ತುಂಬಿಸ್ಬೇಕಾಗುತ್ತೆ. ಈಸಿ ಗೇಮ್, ಬಟ್ ಅವ್ರು ಬರ್ಕೊಂಡ್ ಹೋಗ್ತಾರಲ್ಲ. ಸೊ ನಮ್ಗೆ ಹಿಂಗ್ ಬರ್ಬೇಕು ಅಂತ ನಮ್ಗೆ ಅದು ಹೇಳ್ಕೊಟ್ರು. ಈ ತರ ಬರ್ಬೇಕು, ನಮ್ಗೆ ಆ ತರ ಎಕ್ಸ್ಪ್ಲನೇಷನ್ ಇದೆಯಲ್ಲ. ಮತ್ತೆ ಡೈರೆಕ್ಟರ್ ಆರ್ಟಿಸ್ಟ್ ಆಗ್ಬೇಕು ನಾವು. ಡೈರೆಕ್ಟರ್ ಆರ್ಟಿಸ್ಟ್ ಇಸ್ ನಾಟ್ ಎ ಈಸಿ ಗೇಮ್. ಯಾಕೆಂತ ಹೇಳಿದ್ರೆ ನಿಮ್ಮ ಪಾತ್ರಗಳನ್ನ ಏನ್ ನಮ್ಮ ಆಡಿಯನ್ಸ್ ನೋಡ್ತಾ ಇದ್ರು, ಹೆಣ್ಮಕ್ಳಾಗ್ಬೋದು, ಮಧ್ಯ ವಯಸ್ಕರಾಗ್ಬೋದು, ನೋಡಿದಾಗ ನಮ್ಮಲ್ಲಿ ಒಬ್ರು ಇವರು ಅನ್ನುವ ಮಟ್ಟಿಗೆ ಅಷ್ಟು ಬೆಳೆದಿತ್ತು. ಆ ಭಾವನೆ ತುಂಬಬೇಕು. ಥಿಯೇಟರ್ಗೆ ಹೋದಾಗ ನಮ್ಮ ಹುಡುಗಿ ಅನ್ನೋ ತರ ಹೋಗ್ಬೇಕು. ಖಂಡಿತವಾಗ್ಲು ಇಲ್ಲ ಯಾರೋ ಬೇರೆ ತರ ಅಂತ ಅದ್ ಮನ್ಸು ತುಂಬೇಕು ಅವ್ರಿಗೆ. ನಾನ್ ಕನಸುಗಾರ ಮಾಡ್ದೆ, ಯಜಮಾನ ಮಾಡ್ದೆ, ಅದ್ ಮಂಡ್ಯದವರು ಕರ್ನಾಟಕದಲ್ಲಿ ಎಲ್ಲೇ ಜನ ಅದ್ ನೋಡಕ್ ಹೋದ್ರು ನಮ್ಮ ಹುಡುಗಿ ಅಪ್ಪ ನಮ್ಮ ಹುಡುಗಿ ಮಾಡ್ತಾ ಇದ್ದಾಳೆ ಅನ್ನೋ ಫೀಲಿಂಗ್ ಬರ್ಬೇಕು. ನಿಮ್ಗೆ ಅದು 100% ಇದಾಗೋದು. ಹೌದು ಮೇಡಮ್. ಆ ನಮ್ಮೂರ ಮಂದಾರ ಹೂವೆ ನೋಡ್ಬೇಕಾದ್ರೂ ಕೂಡ ಆ ಒಂದು ಗ್ರಾಮೀಣ ಸೊಗಡಿನ ಭಾಷೆಯನ್ನ ಕಲ್ತಿದ್ರಿ, ಆ ಭಾಷೆಯಲ್ಲಿ ಮಾತಾಡ್ತಾ ಇದ್ರಿ. ಆಗ ಉತ್ತರ ಕನ್ನಡ ನಮ್ಮ ಹುಡುಗಿ ಇವರು ಅನ್ನೋ ಮಟ್ಟಿಗಿತ್ತು. ಅದು ಕೂಡ ಬಹಳ ದೊಡ್ಡ ಹಿಟ್ ಆಯ್ತು. ನಿಮ್ಗೆ ಅದರಲ್ಲಿ ಕೂಡ ಅವಾರ್ಡ್ ಕೂಡ ಬಂತು. ಬಹಳಷ್ಟು ಅವಾರ್ಡ್ ಗಳನ್ನ ತಗೊಂಡಿದ್ರಿ ಮೇಡಮ್. ಏನ್ ನೀವು ಕೊಡಗಿನವರು ಅಂತ ಹೇಳಿಕ್ಕೆ ಮತ್ತೊಮ್ಮೆ ನಮ್ಗೆ ಹೆಮ್ಮೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಈಗ ಬಹಳಷ್ಟು ಚಿತ್ರಗಳನ್ನು ನಟಿಸ್ಬಿಟ್ಟಿದ್ದೀರಿ. ಈಗ ನಿಮ್ಮ ಮುಂದಿನ ಯೋಜನೆಗಳು ಅಂದ್ರೆ ನೀವು ಯಾವ ಮುಂದಿನ ಚಿತ್ರಗಳಲ್ಲಿ ನಟಿಸ್ತಾ ಇದ್ದೀರಿ, ಅದ್ರ ಬಗ್ಗೆ ಹೇಳ್ಬೋದಾ? ಇಲ್ಲ, ಆಕ್ಚುಲಿ ನನಗಿವಾಗ ನೋಡಿ, ಇವಾಗ ಇಷ್ಟು ಸಿನಿಮಾ ಮಾಡ್ಕೊಂಡು ಬಂದು ಹೊಸತನದಲ್ಲಿ ನಾನು ಮುಳುಗಿದ್ದೀನಿ. ಆಕ್ಚುಲಿ ಕ್ರಿಯೇಟಿವಿಟಿ ಆಗಿ ಏನ್ ಮಾಡಬಲ್ಲೆ ನಾನು ಅನ್ನೋ ಯೋಚನೆ ನನಗೀಗ.
ಸೊ ಮತ್ತೆ ಅದೇ ತರ ನನಗೆ ಮಾಡಕ್ ಇಷ್ಟ ಇಲ್ಲ, ಯಾಕಂದ್ರೆ ಒಂದ್ಸಲಿ ಮಾಡ್ಬಿಟ್ರೆ ಮತ್ತೆ ರಿಪೀಟೆಡ್ ಕ್ಯಾರೆಕ್ಟರ್ ನಾನು ಮಾಡಕ್ ಇಷ್ಟ ಪಡಲ್ಲ. ಸಮ್ ಚೇಂಜಸ್ ಇರ್ಬೋದು, ಇವಾಗ ತಬೂ ಮಾಡ್ಬೋದು, ಕಜೋಲ್ ಮಾಡ್ಬೋದು, ಲಾಟ್ ಆಫ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ನನಗೆ ಹೊಸತನ ಏನಾದ್ರು ಇತ್ತು ಅಂದ್ರೆ ನಾನು ಮಾಡ್ತೀನಿ. ಇವಾಗ ಹಲವಾರು ಸ್ಕ್ರಿಪ್ಟ್ ಗಳು ಕೇಳ್ತಾ ಇದೀನಿ, ಬಟ್ ಆ ಹೊಸತನ ಎಲ್ಲೂ ಬಂದಿಲ್ಲ. ನನ್ ಮನ್ಸಿಗೆ ಓಕೆ ಇದು ಕರೆಕ್ಟ್, ಇದು ಮಾಡಬಲ್ಲೆ, ಆಡಿಯನ್ಸ್ ಇದು ಲೈಕ್ ಮಾಡ್ತಾರೆ ಅನ್ನೋದು ಮನ್ಸಿಗೆ ಬರಬೇಕು. ಸೊ ಅವಾಗ್ಲೇ ನಮಗೂ ಒಂದು ಇಷ್ಟ ಆಗುತ್ತೆ. ಓಕೆ, ಅಂದ್ರೆ ಈಗ ಬಹಳಷ್ಟು ಚಿತ್ರಗಳು ನೀವು ಹೇಳ್ತಾ ಇದ್ದೀರಿ, ಬಹಳಷ್ಟು ಕ್ಯಾರೆಕ್ಟರ್ ಗಳನ್ನ ಪ್ಲೇ ಮಾಡ್ಬಿಟ್ಟಿದ್ದೀರಿ. ಈಗ ಅಂದ್ರೆ ನೀವು ಆ ರೀತಿಯಾದಂತಹ ಕ್ಯಾರೆಕ್ಟರ್ ಗಳನ್ನ ಬಿಟ್ಟು ಹೊಸ ಕ್ಯಾರೆಕ್ಟರ್ ನೀವೇ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಮಾಡ್ಬೋದಾ? ಪ್ರೊಡಕ್ಷನ್ ಹೌಸ್ ಅದು ತುಂಬಾ ಹೆಕ್ಟಿಕ್ ಕೆಲ್ಸಗಳದು. ಇವಾಗ ನೋಡಿ, ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ ಆಗೇ ಇರ್ಬೇಕು ನಾವು. ಹೌದು. ಇಲ್ಲ ಡೈರೆಕ್ಷನ್ ಅಂದ್ರೆ ಡೈರೆಕ್ಷನ್ ಆಗೇ ಇರ್ಬೇಕು. ನನ್ಗೇನಾದ್ರು ಒಂದ್ ತಗೊಂಡೋದ್ರೆ ಒಂದನ್ನೇ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನನ್ಗೆ ಬೇರೆದೆಲ್ಲ ನಾನು ಕ್ಲಮ್ಜಿ ಮಾಡ್ಕೊಳಕ್ ಇಷ್ಟ ಪಡಲ್ಲ. ನಾನು ಆಕ್ಟರ್ ಆಕ್ಟ್ರೆಸ್ ಇದು ಬೇರೆ ಜನಕ್ಕೆ ಏನ್ ಇಷ್ಟ ಆಗ್ಬೋದು ಅನ್ನೋದು ನನ್ ಕ್ವೆಶ್ಚನ್ ಮಾರ್ಕ್ ಬರ್ತಾ ಇರುತ್ತೆ. ಇವಾಗ ನೋಡಿ, ಮಂದಾರ ಆದ್ಮೇಲೆ ಬೇರೆ ತನ ಯಾವ್ದು ಮಾಡ್ಬೋದು, ಮತ್ತೆ ಇನ್ನೊಂದ್ ಯಾವ್ದು ಮಾಡ್ಬೋದು ಅನ್ನೋದೆಲ್ಲ ಬಂತು ನನ್ ತಲೆಯಲ್ಲಿ. ಸೊ ಹಾಗೆ ಮೆಚುರಿಟಿ ಬೆಳೀತಾ ಹೋಯ್ತು. ಸೊ ನಾವು ಐ ಮೆಚ್ಯೂರ್ಡ್ ಅಂದ್ರೆ ಒಂದ್ 50-60% ಮೆಚ್ಯೂರ್ಡ್ ಆಗಿರ್ಬೋದು. ನಾನು ನೆಕ್ಸ್ಟ್ ಏನ್ ಲೆವೆಲ್ ನಾನು ತಗೊಂಡ್ ಹೋಗ್ಬೋದು. ಇವಾಗ ನಾ ಒಂದೊಂದೇ ಮೆಟ್ಲು ಹತ್ತಿದೀನಿ, ಮೆಟ್ಲು ಅರ್ಧಕ್ ನಿಂತು ಬಿಡಿದೀನಿ, ನೆಕ್ಸ್ಟ್ ಮೆಟ್ಲು ಹತ್ತೋದ್ ಹೆಂಗೆ ಅಂತ ನಾವು ಯೋಚನೆ ಮಾಡ್ಬೇಕು. ಮೇಡಮ್, ಈಗ ಪರಿಪೂರ್ಣತೆ ಇನ್ನೂ ಇಲ್ಲ ಅಂತೀರಾ? ಖಂಡಿತ ಇಲ್ಲ. ಯಾರಿಗೂ ಬರೋದಿಲ್ಲ ಅದು? ಇಲ್ಲ, ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ ಬಿಡಿ ಆರ್ಟಿಸ್ಟ್ಗಳಿಗೆ, ಯಾರಿಗೂ ಕೂಡ ಇಲ್ಲ. ನನ್ನ ಅನುಭವ ಅಷ್ಟೇ, ನನ್ಗಂತೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇನ್ನ ತುಂಬಿಲ್ಲ. ನೋಡೋಣ, ಅದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಯಾವಾಗ ತುಂಬುತ್ತೋ ಗೊತ್ತಿಲ್ಲ ನನ್ಗಿನ್ನ. ಮೇಡಮ್, ನಿಮ್ಮನ್ನ ನಾವು ತೆರೆ ಮೇಲೆ ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. ಯಾಕೆಂದ್ರೆ ಇಲ್ಲ, ನನಗೂ ಇದೆ ಬಿಗ್ ಸ್ಕ್ರೀನ್ ಅಲ್ಲಿ ಮಾಡ್ಬೇಕು ಅಂತ. ನೋಡೋಣ, ದೇವ್ರು ಯಾವ ತರದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೋ ಹೇಳಕ್ಕಾಗಲ್ಲ. ನನ್ ಸಿನಿಮಾ ಅವಳು ಆಗ್ಬೇಕು ಅನ್ನೋ ಕನ್ಸು ನಾನು ಕಂಡಿರ್ಲಿಲ್ಲ. ಅದೇನೋ ಬೈ ಚಾನ್ಸ್ ಆಗಿ ಒಂದ್ ದೇವ್ರ ಮೂಲಕ ನನಗೆ ಬಂತು. ದೇವ್ರ ಮೂಲಕನೇ ಇಲ್ಲಿವರೆಗೂ ನನ್ ಕರ್ಕೊಂಡ್ ಬಂದಿದ್ದಾರೆ. ಇನ್ನ ನೋಡ್ಬೇಕು ಇನ್ ಮುಂದಕ್ಕೆ ಹೇಗೆ ಅಂತ. ಇನ್ನು ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಷ್ಟೇ. ಬಹಳಷ್ಟು ಚಿತ್ರಗಳನ್ನ ನಟಿಸ್ಬಿಟ್ಟಿದಿರಿ, ಬಹಳಷ್ಟು ಕ್ಯಾರೆಕ್ಟರ್ ಗಳನ್ನ ಪ್ಲೇ ಮಾಡ್ಬಿಟ್ಟಿದಿರಿ, ಬಹಳಷ್ಟು ಏನು ದೊಡ್ಡ ದೊಡ್ಡ ನಟರುಗಳ ಜೊತೆ ಆಕ್ಟ್ ಮಾಡ್ಬಿಟ್ಟಿದಿರಿ. ಈಗ ಆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಮೇಡಮ್, ಶಿವರಾಜ್ ಕುಮಾರ್ ಆಗ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಅವರಾಗ್ಬೋದು, ರವಿಚಂದ್ರನ್ ಅವರಾಗ್ಬೋದು, ಸಾಯಿ ಕುಮಾರ್, ರಮೇಶ್ ಅರವಿಂದ್, ಇನ್ನು ಬಹಳಷ್ಟು ದೊಡ್ಡ ದೊಡ್ಡ ನಟರು, ಅಂದ್ರೆ ಆ ಟೈಮ್ ನಲ್ಲಿ ಯಾರು ಪೀಕ್ ನಲ್ಲಿ ಇದ್ರು ಆ ನಟರುಗಳೆಲ್ಲ ಜೊತೆ ಭಾಗವಹಿಸ್ಬಿಟ್ಟಿದ್ರಿ, ಆಕ್ಟ್ ಮಾಡ್ಬಿಟ್ಟಿದ್ರಿ. ಅದ್ರ ಬಗ್ಗೆ ಮಾತಾಡ್ಬೋದಾ? ಓ ಯಾ, ಶೋರ್. ನೋಡಿ, ಒಬ್ಬೊಬ್ಬರ ಜೊತೆ ನೋಡಿ, ನಾನು ಫಸ್ಟ್ ಸಿನಿಮಾನೆ ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾಡಿದೆ, ಆಮೇಲೆ ವಿಷ್ಣು ಅವ್ರ ಜೊತೆ ಮಾಡಿದೆ, ಆಮೇಲೆ ರಮೇಶ್ ಅರವಿಂದ್ ಅವ್ರ ಜೊತೆ ಮಾಡಿದೆ. ಅವ್ರು ನೋಡಿ, ಅವ್ರು ಅವಾಗ್ಲೇ ಬೆಳೆದು ಬಿಟ್ಟಿದ್ದಾರೆ. ನಾವಿನ್ನ ಅಂಬೆಗಾಲ್ ಇಡ್ತಿದೀವಿ ಇಂಡಸ್ಟ್ರಿಲಿ. ಸೊ ಅವರಿಂದನೂ ನಾನು ಬಹಳಷ್ಟು ಕಲಿತೆ. ಆಮೇಲೆ ಒಳ್ಳೊಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ನನ್ಗೆ, ಕ್ರಿಯೇಟಿವಿಟಿ ಡೈರೆಕ್ಟರ್ ಸಿಕ್ಕಿದ್ರು, ಅವರಿಂದನೂ ನಾನು ಕಲಿತೆ. ಎಕ್ಸ್ಪ್ರೆಷನ್ ಅಂದ್ರೆ ಹಿಂಗೆ, ಲೈಟಿಂಗ್ ಹೆಂಗ್ ನಿಂತ್ಕೋಬೇಕು, ಈ ಮೋಹನ್ ಲಾಲ್ ಜೊತೆ ಅವ್ರು ಮಾಡುವಾಗ ಲೈಟಿಂಗ್ಸ್ ಅಂದ್ರೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೋಬೇಕು, ಆಕ್ಟಿಂಗ್ ಮಾಡ್ತಾನೆ ಹೆಂಗ್ ಲೈಟಿಂಗ್ ತಗೋಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ ಆಯ್ತು ನನ್ಗೆ. ಲಾಟ್ ಆಫ್ ಹೀರೋಸ್, ಒಬ್ರು ಅಂತಲ್ಲ, ತುಂಬಾ ಜನ ನಾನು ತುಂಬಾ ಕಲಿತೆ. ಮತ್ತೆ ಅಂಡರ್ ಪ್ಲೇ ಅಂದ್ರೆ ಏನು ಅಂತ ವಿಷ್ಣು ಸರ್ ಅವ್ರ ಹತ್ರ ಕಲಿತೆ ನಾನು. ಹಿಂಗ್ ಹೋಗ್ಬೇಕು, ಹಿಂಗ್ ಎಕ್ಸ್ಪ್ರೆಷನ್ ಕೊಡ್ಬೇಕು ಅಂತ ಬಹಳಷ್ಟು ಹೇಳ್ಕೊಟ್ಟಿದ್ದಾರೆ ನನ್ಗೆ. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂದರ. ರವಿ ಸರ್ ಬಂದು ಓನ್ಲಿ ಮ್ಯೂಸಿಕಲ್, ನೋಡ್ಬೋದು ಸಾಂಗ್ಸ್ ಎಲ್ಲ ಹೇಗ್ ತೆಗಿತಾರೆ, ಬ್ಯೂಟಿ ಇರುತ್ತೆ ಸಾಂಗ್ಸ್ ಅಲ್ಲಿ. ಸೊ ಆ ತರ ನಾವು ಒಬ್ಬೊಬ್ರು ಹೀರೋಸ್ ಜೊತೆ ನಾವು ಕಲ್ತ್ಕೊಂಡ್ ಬಂದ್ವಿ. ಸಾಯಿ ಕುಮಾರ್ ಅಂದ್ರೆ ಅಷ್ಟು ದೊಡ್ಡ ವಾಯ್ಸ್ಗೆ ನಂದ್ ಗಂಟ್ಲು ಚಿಕ್ಕದೆ, ಇವ್ರಿಗೆ ಹೆಂಗ್ ನನ್ನ ಮ್ಯಾಚ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಕೊಂಡು ಆಕ್ಟ್ ಮಾಡ್ತಾ ಇದ್ದೆ. ಓಕೆ, ಹಾಗೆ ಉಪೇಂದ್ರ ಅವ್ರ ಜೊತೆ ಕೂಡ ನಟಿಸಿದ್ರಿ. ಹೌದು, ಕ್ರಿಯೇಟಿವಿಟಿ ಏನು ಅಂದ್ರೆ ಉಪೇಂದ್ರ ಅವ್ರ ಜೊತೆ ಕಲಿತೆ ನಾನು. ಅಂದ್ರೆ ನನಗೇನು ಗೊತ್ತೇ ಇರ್ಲಿಲ್ಲ. ಉಪೇಂದ್ರ ಸಿನಿಮಾ ಮಾಡುವಾಗ್ಲೂ ನನ್ಗೆ ಗೊತ್ತಿಲ್ಲ ಅಂದ್ರೆ ಏನಿದು, ಏನ್ ತೆಗಿತಿದ್ದಾರೆ ಅಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು, ಹಿಂಗ ಇದು ಅಂತ, ನಮ್ಮ ಭ್ರಮೆಯಲ್ಲಿ ಹೆಂಗೆ ಇರುತ್ತೆ ಅಂತ. ಮೊದಲು ಅವ್ರ ಜೊತೆ ಏನು ಓಂ ಚಿತ್ರದಲ್ಲಿ ಡೈರೆಕ್ಷನ್ ಅಲ್ಲಿ ಭಾಗವಹಿಸಿದ್ರಿ, ಆಮೇಲೆ ಅವ್ರ ಜೊತೆ ಉಪೇಂದ್ರ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ರಿ. ಆರ್ಟಿಸ್ಟ್ ಆಗ್ತಾರೆ ಅಂತ ನನ್ ಕನ್ಸ್ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏನ್ ನೋಡಿದ್ಮೇಲೆ ಶಾಕ್ ಆದೆ, ಓ ಆರ್ಟಿಸ್ಟ್ ಆಗ್ಬೇಕಾ ಇವ್ರು ಅಂತ. ಒಬ್ಬನ್ ಮನ್ಸಲ್ಲಿ ಏನ್ ಥಾಟ್ ಗಳು ಇರುತ್ತಲ್ಲ, ಖಂಡಿತ ಮಾಡ್ಬೋದು. ಪವರ್ಫುಲ್ ಥಾಟ್ಸ್, ಅದ್ ನಾವ್ ಹೆಂಗ್ ತಗೋತೀವಿ, ನಾವ್ ಹೆಂಗೆ ಯೋಚನೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಬಹಳಷ್ಟು ಸಂತೋಷ ಆಗ್ತದೆ ಮೇಡಮ್. ಏನು ಇಂಥ ದೊಡ್ಡ ದೊಡ್ಡ ನಟರುಗಳ ಜೊತೆ ಭಾಗವಹಿಸಿದ್ರಿ, ಅವರಲ್ಲಿರುವಂತ ಅನುಭವಗಳು, ಅವರಲ್ಲಿ ಕಲಿಯುವಂತ ಅವಕಾಶಗಳನ್ನೆಲ್ಲ ಹಂಚ್ಕೋತಾ ಇದ್ರಿ. ನೀವು ನಟಿಸಿದ ಚಿತ್ರದ ಯಾವ ಗೀತೆ ನಿಮ್ಗೆ ಇಷ್ಟ? ನನಗೆ ಮಂದಾರ ಹೂವೆ, ಓ ಗುಲಾಬಿಯೇ ಸಾಂಗ್ ಇಷ್ಟ, ಚಂದ್ರಮುಖಿ ಪ್ರಾಣ ಸಿಕ್ಕಿಲಿ, ಮನಸ್ಸೇ ಓ ಮನಸ್ಸೇ ತುಂಬಾ ಇಷ್ಟ. ಆಮೇಲೆ ಕನಸುಗಾರದಲ್ಲಿ ಎಲ್ಲೋ ಅದು ಎಲ್ಲೋ ಆ ಸಾಂಗ್ಸ್ ಗಳು ಇಷ್ಟ. ಮತ್ತೆ ಯಜಮಾನದಲ್ಲಿ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರ ಆ ಸಾಂಗ್ ತುಂಬಾ ಇಷ್ಟ.
ನೀವು ನಟಿಸಿದ್ದಲ್ದೆ ಯಾವ ಚಿತ್ರದ ಹಾಡು ನಿಮ್ಗೆ ಇಷ್ಟ? ನನಗೆ ಎರಡು ಕನಸು ಬಹಳ ಇಷ್ಟ. ಹಾ ಹಾ, ಯಾವ ಹಾಡು? ತಮ್ನಂ ಸಾಂಗು. ಹಾ, ಆಮೇಲೆ ಸಂಪತ್ತಿಗೆ ಸವಾಲಲ್ಲಿ ಹ್ಮ್ ಹ್ಮ್, ಅದು ಮಂಜುಳಾ ಅವ್ರು ಹಾಡ್ತಾರಲ್ಲ, ಹಾ ಹೌದು, ಹ್ಮ್ ಹ್ಮ್, ಆ ಸಾಂಗ್ ತುಂಬಾ ಇಷ್ಟ. ಹ್ಮ್ ಆಮೇಲೆ ಜೊತೆಯಲ್ಲಿ ಆ ಸಾಂಗ್ ತುಂಬಾ ಇಷ್ಟ. ಹ್ಮ್ ಹ್ಮ್ ಹ್ಮ್, ಆಮೇಲೆ ನನ್ನ ಜೀವನಿ ನನ್ನ ಬಾಳ ಜ್ಯೋತಿ ನೀನು, ಆ ಸಾಂಗ್ ತುಂಬಾ ಇಷ್ಟ. ಮೇಡಮ್ ಬಹಳ ಚೆನ್ನಾಗಿ ಆಡ್ತೀರಿ. ನೀವು ಚಿತ್ರರಂಗದಲ್ಲಿ ಹಾಡು ಕೂಡ ಹಾಡಿದಿರಾ? ಇಲ್ಲ ಅಷ್ಟು ಡೀಪ್ ಹೋಗಿಲ್ಲ ರೀ ನಾನು. ನೀವು ಆಗ್ಲೇ ಕೂಡ ಹೇಳಿದ್ರಿ ನನ್ನ ವಾಯ್ಸ್ ಬಹಳ ಚಿಕ್ಕದು ಅಂತ ಹೇಳಿದಾಗ, ನಿಮ್ಮ ವಾಯ್ಸ್ ಕೇಳ್ತಾ ಇದ್ರೆ ಬಹಳಷ್ಟು ಮೆಲೋಡಿ ಆಗಿದೆ, ಟ್ರೈ ಮಾಡ್ಲಿಲ್ವಾ? ಇಲ್ಲ, ಎಲ್ಲೂ ಟ್ರೈ ಮಾಡಿಲ್ಲ, ಸಂದರ್ಭಗಳಲ್ಲಿ ಬಂದಿಲ್ಲ ನನಗೆ. ಹಾ ಹಾ, ಹಾಗೆ ಮನೇಲಿ ಆಡ್ತಾ ಇರ್ತೀರಾ? ಹಾ, ಸುಮ್ನೆ ಟಿವಿ ನೋಡ್ತಾ ಹಂಗೆ ಹಾಡ್ತಾ ಇರ್ತೀನಿ. ಈಗ ಕೆಲವರು ಹೇಳ್ತಾರೆ ವಾಯ್ಸ್ ಯಾರ್ದು ತುಂಬಾ ಚಿಕ್ಕದಿರುತ್ತೆ ಅವ್ರದ್ದು ಮೆಲೋಡಿ ಆಗಿರುತ್ತೆ ವಾಯ್ಸು ಹಾಡ್ಲಿಕ್ಕೆ ಅಂತ ಹೇಳಿ, ಯಾರು ನಿಮ್ನ ಅಪ್ರೋಚ್ ಮಾಡ್ಲಿಲ್ವಾ ಅಂತ? ಇಲ್ಲ, ಯಾರು ಅಪ್ರೋಚ್ ಮಾಡಿಲ್ಲ ನನ್ನನ್ನ. ಮೇಡಮ್, ನೀವು ಹೇಳಿದ್ರಿ ಕಲ್ಪನಾ ಅವರ ಶರಪಂಜರ ಸಂಬಂಧಪಟ್ಟಂಗೆ ಬಹಳಷ್ಟು ಆಕ್ಟರ್ಸ್ ನಾವು ಕೇಳಿದಾಗ್ಲೂ ಕೂಡ ಅವರು ಆ ಒಂದು ಕ್ಯಾರೆಕ್ಟರ್ನ ಮಾಡಬೇಕು ಅಂತ ಹಂಬಲಿಸ್ತಾರೆ. ಯಾಕೆ ಮೇಡಮ್? ಇಟ್ಸ್ ವೆರಿ ಟಫ್. ಯಾಕಂದ್ರೆ ಅವ್ರು ಬೆಳ್ದಿರೋದೇ ಪುಟ್ಟಣ್ಣ ಕಣಗಾಲ್ ಬ್ಯಾಕ್ ಗ್ರೌಂಡ್ ಇಂದ ಬೆಳ್ದಿರೋದು ಅವರು. ಸೊ ಆಮೇಲೆ ಅವ್ರು ನಾಟಕದಿಂದನೂ ಬಂದಿದ್ದಾರೆ. ಯಾವ ನಾಟಕ ಕಂಪನಿಯಿಂದನೂ ನಾನು ಬಂದಿಲ್ಲ. ಬಟ್ ನನ್ಗೆ ಡೈರೆಕ್ಟರ್ಸ್ ಗಳು ಹುರಿದುಂಬಿಸಿದ್ರು, ನೀನ್ ಮಾಡಬಲ್ಲೆ ಇದನ್ನ ಅಂತ. ಸೊ ಅಲ್ಲಿ ನನಗೆ ಭಯ ಹುಟ್ಟತ್ತೆ. ಅಂದ್ರೆ ಇವ್ರು ಹಿಂಗ್ ಕೊಡ್ತಾ ಇದಾರಲ್ಲ ಕ್ಯಾರೆಕ್ಟರ್ಸ್, ನಾನ್ ಮಾಡಬಲ್ಲೆ, ನಾನ್ ಕ್ವಶನ್ ಮಾರ್ಕ್ ಬರುತ್ತೆ. ವೆನ್ ಐ ಗೋ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಇಟ್ ಈಸ್ ಅ ಚಾಲೆಂಜಿಂಗ್ ಫಾರ್ ಮಿ. ಅಂಡ್ ದೊಡ್ಡ ಕಲಾವಿದರು ಅವ್ರ ಜೊತೆ ನಾವು ಡಲ್ ಆಗಕ್ ಇಷ್ಟ ಪಡಲ್ಲ ನಾನು. ಅವ್ರು ಹೇಗ್ ಮಾಡ್ತಾರೋ ಅಂತ ನೋಡ್ತೀನಿ, ಅದನ್ನ ನಾನು ಹೇಗೆ ಹೇಗ್ ನಾನು ಉಪಯೋಗಿಸ್ಕೋಬಹುದು ಅಂಡ್ ವಾಟ್ ಕ್ರಿಯೇಟಿವಿಟಿ ಐ ಕ್ಯಾನ್ ಡೂ. ಯಾಕೆಂದ್ರೆ ಸುಮ್ನೆ ಹಾಗೆ ಈಸಿಯಾಗಿ ಮಾಡೋಳಲ್ಲ ನಾನು. ಐ ಗೋ ಇನ್ ಎ ವೆರಿ ಡೀಪ್ ವೇ. ಇವಾಗ ಏನಾಗುತ್ತೆ, ನೀವು ಕ್ಯಾಮ್ರಾ ಮುಂದೆ ನಿಂತಾಗ ಜನ ನೋಡೋ ತರ ಫೀಲಿಂಗ್ ನನ್ಗಿರುತ್ತೆ. ಆಡಿಯನ್ಸ್ ಥಿಯೇಟರ್ ಬಂದು ಕೂತಿದ್ದಾರೆ, ನಾನು ನೋಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ನನಗೆ. ಸಂವಾಟ್ ಐ ಲವ್ ದ ಕ್ಯಾಮ್ರಾ. ಅಂದ್ರೆ ನಾನು ತುಂಬಾ ಲವ್ ಮಾಡೋದು ನನ್ನ ಕ್ಯಾಮ್ರಾನ. ಸೊ ಅದ್ರಲ್ಲೇ ನನ್ ಬ್ಯೂಟಿ ಕಾಣಿಸ್ಬೇಕು. ಅಂದ್ರೆ ಬೈ ಎಕ್ಸ್ಪ್ರೆಷನ್, ಕಣ್ಣಲ್ಲೇ ಆಗ್ಲಿ ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ ಆಗ್ಲಿ, ನಾನು ಅದ್ರಲ್ಲಿ ತೋರ್ಸಕ್ ತುಂಬಾ ಇಷ್ಟ ಪಡ್ತೀನಿ. ಇಟ್ಸ್ ನಾಟ್ ದಟ್ ಕೈ ಹಿಂಗ್ ತೋರ್ಸ್ಕೊಂಡಂಗಲ್ಲ ಇಲ್ಲ, ಬಟ್ ನನ್ಗೆ ಕಣ್ಣಲ್ಲಿ ಮಾತಾಡೋದು ಅದ್ ಬಹಳ ಇಷ್ಟ ಪಡ್ತೀನಿ ಮೇಡಮ್. ಅದನ್ನ ನಾವು ನಮ್ಮೂರ ಮಂದಾರ ಹೂವಲ್ಲೇ ನೋಡ್ಬಿಟ್ವಿ ಮೇಡಮ್. ಹಾ, ಹೌದು ಅಲ್ವಾ? ಅದ್ರಲ್ಲೇ ಬ್ಯೂಟಿ ಕಾಣಿಸ್ತಾ ಇತ್ತು. ಖಂಡಿತವಾಗ್ಲು ಡೈರೆಕ್ಟರ್ ಮೇಲೆ ಹೋಗೋದು ವಿಡಿಯೋ ಶಾರ್ಟ್ಸ್ ಗಳೇ. ಆ ಟೈಮ್ ನಲ್ಲಿ ಹೊಸಬರಾಗಿದ್ರು ಕೂಡ ಅಂತಹ ಒಳ್ಳೆಯ ಕ್ಯಾರೆಕ್ಟರ್ ನ ನೀವು ಕಣ್ಣಲ್ಲೇ ನಿಮ್ಮ ಮ್ಯಾನರಿಸಮ್ ನಲ್ಲೇ ತೋರಿಸ್ಬಿಟ್ಟಿದ್ರಿ. ಹೌದು ಹೇಳ್ತಾ ಇದ್ರು ದೇಸಾಯಿ ಅವರು, ನಾನು ಕಣ್ಣಲ್ಲೇ ಮಾತಾಡ್ಬೇಕು, ಆತರ ಕೊಡು ನನಗೆ ಅಂತ. ಇಟ್ಸ್ ವೆರಿ ಟಫ್. ಡೀಪ್ ಆಗಿ ಹೋಗಿ ಯೋಚನೆ ಮಾಡಿ ಶಾರ್ಟ್ ಗಳು ಕೊಡೋದು ತುಂಬಾ ಕಷ್ಟ ಇದೆ. ಆಪ್ತಮಿತ್ರದಲ್ಲೂ ಕೂಡ ಅದೇ ರೀತಿ ಇತ್ತು ಸ್ವಲ್ಪ. ಆಪ್ತಮಿತ್ರ ಹಂಗೆ ಇತ್ತು, ಹೌದು. ಇವನ್ ಚಂದ್ರಮುಖಿ ಪ್ರಾಣ ಅದರಲ್ಲೂ ಕೂಡ ಹಾಗೆ ಇತ್ತು. ಓಕೆ ಮೇಡಮ್, ಈಗ ನೀವು ಹೇಳಿದ್ರಿ ನಾನು ಯಾವುದೇ ನಾಟಕದ ಕಂಪನಿಯಿಂದ ಬಂದವಳಲ್ಲ, ನಾನು ನೋಡ್ದವಳಲ್ಲ ಅಂತ ಹೇಳಿ. ನೀವು ಹಂಗಾರೆ ಆಕ್ಟಿಂಗ್ ಕಲ್ತಿದ್ ಹೇಗೆ ಮೇಡಮ್? ಏನು ಆಕ್ಟಿಂಗ್ ಕ್ಲಾಸಸ್ ಹೋಗ್ತಿದ್ರ ಇಲ್ಲ ಹೇಗೆ? ಇಲ್ಲ, ನನಗೆ ನೋಡಿ ಹೊಸ ತರ ಡೈರೆಕ್ಟರ್ಸ್ ಗಳು ಸಿಕ್ಕದ್ಮೇಲೆ ಅಲ್ಲಿ ನಾನು ಕಲಿಯೋದು ಬಹಳ ಇಷ್ಟ. ಕೆಲವು ಆರ್ಟಿಸ್ಟ್ ಗಳನ್ನ ನೋಡಿದೀನಿ ನಾನು, ಬಟ್ ಐ ಆಮ್ ನಾಟ್ ಬ್ಲೇಮಿಂಗ್. ಬಟ್ ಏನೋ ಕೊಡ್ತಾರೆ, ಮಾಡ್ತೀನಿ, ಡೈಲಾಗ್ಸ್ ಹಿಂಗ್ ಓದ್ಬೇಕು ಅಷ್ಟೇ. ಬಟ್ ಎಕ್ಸ್ಪ್ರೆಷನ್ಸ್ ಗಳೇ ಇರಲ್ಲ ಅವರಲ್ಲಿ. ನಮ್ಗೇನಂದ್ರೆ ಈ ತರ ಕಷ್ಟದ ಕ್ಯಾರೆಕ್ಟರ್ ಕೊಟ್ಮೇಲೆ ನಾವು ಮಾಡದೆ ಹೋದ್ರೆ ಅದು ಚೆನ್ನಾಗಿರಲ್ಲ, ನಮ್ಗೆ ಅದು ಕೆಟ್ಟ ಹೆಸರು. ಹೌದು, ಏನೋ ಮಾಡಿದ್ರು ಬಂದ್ರು ಹೋದ್ರು ಅಂತ ಆತರ ಇರ್ಬಾರ್ದು. ಜನಕ್ ಮನ್ಸಲ್ಲಿ ಕೂತ್ಕೋಬೇಕು, ನಾನು ಆತರ ಥಿಂಕ್ ಮಾಡೋಳು. ಸೊ ಹಾಗಾಗಿ ನಾನು ಒಂದೊಂದೇ ಒಬ್ಬೊಬ್ರು ಡೈರೆಕ್ಟರ್ಸ್ ಎಕ್ಸ್ಪ್ರೆಷನ್ಸ್ ಕಲ್ತೆ. ಮತ್ತೆ ನಾನು ಧರ್ಮಚಕ್ರಂ ಅಂತ ಸುರೇಶ್ ಕೃಷ್ಣ ಅವ್ರ ಹತ್ರ ಕ್ಲೋಸ್ ಅಪ್ ಅಲ್ಲೇ ಇಟ್ಕೊಂಡು ಕಣ್ಣಲ್ಲೇ ಮಾತಾಡು ಅಂತ ಹೇಳಿದ್ರು. ಒಳ್ಳೊಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು, ದಟ್ ಇಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಮಿ. ಡೈರೆಕ್ಟರ್ ಆರ್ಟಿಸ್ಟ್ ಆಗಿದ್ರಿ? ಡೆಫಿನೆಟ್ಲಿ. ಓಕೆ, ಆತರ ಬಹಳಷ್ಟು ಕಡಿಮೆ ಅಲ್ವಾ ಮೇಡಮ್? ತುಂಬಾ ಕಡಿಮೆ. ಈಗ ತುಂಬಾ ಕಡಿಮೆ ಏನು ಇಲ್ವೇ ಇಲ್ಲ. ಈಗ ಕೆಲವರು ಹೇಳೋ ಪ್ರಕಾರ, ನನಗೆ ಇರೋ ನಾಲೆಜ್ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಅವರ ಆ ರೀತಿ ಇದ್ರು, ಈಗ ಶಿವರಾಜ್ ಕುಮಾರ್ ಅವರ ಆ ರೀತಿ ಇದಾರೆ, ಉಪೇಂದ್ರ ಅವರು ಕೂಡ ಆ ರೀತಿ ಇದಾರೆ. ಕೆಲವರು ಅಂತ ಹೇಳಿದ್ರೆ ಆ ಹಿಂದಿನಿಂದ ಬಂದವರು ಬಿಟ್ರು ಈಗಿನ ಹೊಸಬರಲ್ಲಿ ತುಂಬಾ ಕಡಿಮೆ ಅನ್ಸುತ್ತೆ. ತುಂಬಾ ಕಡಿಮೆ, ಹೌದು. ಮೇಡಮ್, ನೀವು ಯಾವ ನಟನ ಜೊತೆ ನಟಿಸಲು ಆಸೆ ಇಟ್ಕೊಂಡಿದ್ರಿ? ನನಗೆ ಅನಂತನಾಗ್ ಬಹಳ ಇಷ್ಟ, ಮತ್ತೆ ರಾಜ್ಕುಮಾರ್ ಅವ್ರು ಬಹಳ ಇಷ್ಟ. ಸಾಧ್ಯ ಆಗ್ಲಿಲ್ಲ? ರಾಜ್ಕುಮಾರ್ ಅವ್ರ ಜೊತೆ ಸಾಧ್ಯ ಆಗಿಲ್ಲ. ಬಟ್ ಅನಂತನಾಗ್ ಅವ್ರ ಜೊತೆ ಒಳ್ಳೆ ಕತೆ ಯಾವ್ದು ಬಂದಿಲ್ಲ. ಖಂಡಿತ ಮಾಡ್ಬೇಕು ಅನ್ನೋ ಆಸೆ ಇದೆ. ಅಂದ್ರೆ ಈಗ ನೀವು ಆಲ್ಮೋಸ್ಟ್ ನಿಮ್ಮ ಸಮಯದಲ್ಲಿ ಎಲ್ಲಾ ಬಿಗ್ ಸ್ಟಾರ್ಸ್ ಗಳ ಜೊತೆ ಆಕ್ಟ್ ಮಾಡ್ಬಿಟ್ಟಿದ್ದೀರಿ. ಹೌದು. ಆ ಒಂದು ನಟನೆಯನ್ನ, ನಿಮ್ಮ ರೋಲ್ ಅನ್ನ ಆ ಆಕ್ಟರ್ ಜೊತೆ ಶೇರ್ ಮಾಡ್ಕೊಬಿಟ್ಟಿದ್ದೀರಿ. ಹೌದು. ಓಕೆ ಮೇಡಮ್, ನಿಮಗೆ ನಿರ್ದೇಶಕರು ಆಗುವ ಆಸಕ್ತಿ ಇದೆಯಾ?
ಯಾಕೆಂತ ಹೇಳಿದ್ರೆ ಬಹಳಷ್ಟು ಚಿತ್ರಗಳಲ್ಲಿ ನಟಿಸ್ಬಿಟ್ಟಿದ್ರಿ. ನೀವು ಹೇಳಿದ ಪ್ರಕಾರನೇ ಕೂಡ ನಿರ್ದೇಶಕರ ಒಂದು ಆರ್ಟಿಸ್ಟ್ ಆಗ್ಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತೀರಿ. ನೀವು ಕೂಡ ಆ ತರ ಆಸೆ ಇದೆಯಾ? ಇಲ್ಲ, ಆ ತರ ನನಗೇನು ಆಸಕ್ತಿ ಬೆಳ್ದಿಲ್ಲ. ಮುಂಚೆ ಇತ್ತು ನನಗೆ. ನಾನು ಡೈರೆಕ್ಷನ್ ಮಾಡಿ ಹುರಿದುಂಬಿಸ್ತಿದ್ರು ಕೆಲವರೆಲ್ಲ. ಈ ಹುರಿದುಂಬಿಸೋದ್ ಬೇರೆ, ನಮ್ಮಲ್ಲೇ ನಮಗ್ ಬರೋ ಇಂಟ್ರೆಸ್ಟ್ ಬೇರೆ ತನ ಅದು. ಹೌದು. ಬಟ್ ಏನಂದ್ರೆ ಅದು ತುಂಬಾ ರಿಯಲಿ ಟಫ್ ಅನಿಸ್ತು ನನಗೆ. ಡೈರೆಕ್ಟರ್ ಕೂತ್ಕೊಂಡು ಆಕ್ಷನ್ ಅಂತ ಹೇಳೋದು ಬಹಳ ಕಷ್ಟ. ಅದು ಆರ್ಟಿಸ್ಟ್ ಹೆಂಗೆ ತಗೊಂಡು ನಾವು ಮಾಡ್ಬಿಡ್ಬೋದು, ಬಟ್ ಡೈರೆಕ್ಷನ್ ಇಸ್ ವೆರಿ ಟಫ್. ಯಾಕೆಂದ್ರೆ ಅದು ಪೇಶನ್ಸ್ ಬೇಕು, ಮತ್ತೆ ಕ್ಯಾಮ್ರಾದಲ್ಲಿ ನನ್ಗೆ ಆ ಬ್ಯೂಟಿ ಇರ್ಬೇಕು, ಅದೆಲ್ಲ ಬೇಕು ನನ್ಗೆ. ಎಲ್ಲಾ ತಲೆಗೆ ಹಾಕಕ್ ನಂಗೆ ತುಂಬಾ ಕಷ್ಟ. ಆಕ್ಟ್ರೆಸ್ ಆಗೇ ಇರ್ಬೇಕು ಅನ್ನೋ ನನ್ನ ಭಾವನೆ. ಓಕೆ ಮೇಡಮ್, ಈಗ ನೀವು ದೊಡ್ಡ ದೊಡ್ಡ ನಟರಾಗಿರ್ಬೋದು, ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ಬಿಟ್ಟಿದ್ರಿ. ಈಗ ನಿಮ್ಮಲ್ಲಿ ಯಾರು ಕೊರಗಿದ್ಯಾ, ನಾನು ಈ ನಿರ್ದೇಶಕರ ಜೊತೆ ಅವರ ಒಂದು ಚಿತ್ರದಲ್ಲಿ ನಟಿಸ್ಬೇಕಿತ್ತು, ಅವ್ರ ಜೊತೆ ಕೆಲಸ ಮಾಡ್ಬೇಕಿತ್ತು ಅಂತ ಏನಾದ್ರು ಕೊರಗಿದ್ಯಾ? ನನಗೆ ಕೊರಗಿರೋದು ಪುಟ್ಟಣ್ಣ ಕಣಗಾಲ. ಅವ್ರು ಇವಾಗ ಇರ್ಬೇಕಾಗಿತ್ತು ಅನ್ನಿಸ್ತಾ ಇತ್ತು. ಅಂದ್ರೆ ಅವ್ರು ಬಿಟ್ಟು ಬೇರೆ ಯಾರು ಇಲ್ಲ ಈಗ? ಅಂದ್ರೆ ಆತರ ಎಲ್ಲೂ ಇಲ್ಲ, ಬಟ್ ಎಲ್ಲ ಡೈರೆಕ್ಷನ್ ಜೊತೆ ನಾನು ಮಾಡ್ಬಿಟ್ಟಿದೀನಿ. ಪುಟ್ಟಣ್ಣ ಕಣಗಾಲ ತರ ಇಲ್ಲ ಡೈರೆಕ್ಟರ್ಸ್ ಅಂತ. ಯಾರು ಡೈರೆಕ್ಟರ್ಸ್ ಇಲ್ಲ ಅಂತ ಹೇಳ್ತೀರಿ? ಇಲ್ಲ, ಈ ಅದನ್ನ ನಾನು ನೋಡಿದ್ದು ಹೋಮ್ ಅಲ್ಲಿ ಉಪೇಂದ್ರ ಮತ್ತೆ ದೇಸಾಯಿ ಅವ್ರನ್ನಿಬ್ಬರು ನಾನು ನೋಡಿದ್ದೀನಿ. ಓಕೆ, ಈಗ ಉಪೇಂದ್ರ ಅವರು ಇನ್ನೂ ಕೂಡ ಚಿತ್ರರಂಗದಲ್ಲಿ ಇದ್ದಾರೆ, ದೇಸಾಯಿ ಅವರು ಇದ್ದಾರೆ. ಅವ್ರ ಜೊತೆ ಮತ್ತೆ ಅವಕಾಶ ಸಿಕ್ಕಿದ್ರೆ? ಇಲ್ಲ, ಅದೇ ಹೇಳ್ತಿರ್ತೀನಿ ನಾನು, ನನಗೆ ಕತೆ ಬೇಕು ಸರ್. ಸುಮ್ಮನೆ ಯಾವ್ದೋ ಒಂದ್ ಮಾಡಕ್ ನನಗೂ ಮನ್ಸು ಒಪ್ಪಲ್ಲ ಈಗ. ತುಂಬಾ ಕಷ್ಟ ಈಗ. ಅದೇ ಅವರು ಹೇಳ್ತಾರೆ ಕತೆಗಳು ಸಿಕ್ತಿಲ್ಲ, ಕತೆ ಸಿಕ್ಕಿದ್ರೆ ಖಂಡಿತ ನಾವು ಪ್ರಯತ್ನ ಮಾಡೋಣ ಅಂತ. ಅದೇ ನಾನು ರಮೇಶ್ ಅವರು ಮತ್ತೆ ಶಿವರಾಜ್ ಕುಮಾರ್ ಅವರು ಹೇಳ್ಕೊತಾ ಇರ್ತೀವಿ, ಒಳ್ಳೆ ಕತೆ ಮಾಡಿ ಸರ್ ದೇಸಾಯಿ ಸರ್ ಅಂತ. ಇನ್ನೊಮ್ಮೆ ನಮ್ಮೂರ ಮಂದಾರ ಹೂವೇ ಆಗ್ಲಿ ಅಂತ ಹೇಳಿ ನೋಡೋಣ. ಅಷ್ಟು ಮಟ್ಟಿಗೆ ಕತೆ ಬರ್ಬೇಕಲ್ಲ, ಅದಕ್ಕಿಂತ ವಿಭಿನ್ನವಾಗಿ ಬಂತು ಅಂದ್ರೆ ಖಂಡಿತ ನಾವು ಮಾಡೋಣ ಅಂತ. ಖಂಡಿತವಾಗ್ಲು. ಮೇಡಮ್, ಈಗ ಬಹಳಷ್ಟು ಯುವ ನಟಿಯರು ಬರ್ತಾ ಇದ್ದಾರೆ. ನಮ್ಮ ಕೊಡಗಿನವರೇ ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಚಿತ್ರರಂಗದಲ್ಲಿ, ಸೀರಿಯಲ್ಗಳಲ್ಲಿ, ಏನು ಈ ಚಿತ್ರರಂಗ ಇರ್ಬೋದು, ಟಿವಿಯಲ್ಲಿ ಆಗಿರ್ಬೋದು, ದೊಡ್ಡ ಪರದೆಯಲ್ಲಿ ಆಗಿರೋ ಆಕ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಆಸಕ್ತರಾಗಿದ್ದಾರೆ. ಈಗ ನಿಮ್ಮ ಮಾತುಗಳನ್ನ ಕೇಳ್ತಾ ಇರ್ತಾರೆ. ಏನ್ ಟಿಪ್ಸ್ ಮತ್ತೆ ಏನನ್ನ ಅವ್ರು ಹೇಳಿಕ್ ಬಯಸ್ತೀರಿ? ಟಿಪ್ಸ್ ಕೊಡೋ ಅಷ್ಟು ಮಟ್ಟಿಗೆ ನಾನು ಬೆಳೆದಿಲ್ಲ, ಬಟ್ ಎಲ್ಲರಿಗೂ ಆಸಕ್ತಿ ಇರುತ್ತೆ. ನಿಮಗೂ ಇರುತ್ತೆ ನಾನು ಆಕ್ಟಿಂಗ್ ಮಾಡ್ಬೇಕು ಅಂತ. ಬಟ್ ಏನಿಲ್ಲ, ನಾನು ಅವ್ರಿಗೆ ಹೇಳೋದು ಅಷ್ಟೇ, ಡಿಸಿಪ್ಲಿನ್ ಅಂಡ್ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಅದು ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ತೋರಿಸ್ಬೋದು, ನಾನು ಈ ತರ ಒಂದ್ ಕ್ಯಾರೆಕ್ಟರ್ ನಾನು ಮಾಡಿದ್ದೆ ಅಂತ. ಸೊ ಆ ತರ ಅವ್ರು ಬೆಳೆಸ್ಕೊಂಡು ಹೋಯ್ತು ಅಂದ್ರೆ ಖಂಡಿತ ಇಲ್ಲಿ ನಿಂತ್ಕೋಬಹುದು. ಕಷ್ಟ ಏನು ಇಲ್ಲ ಇಲ್ಲಿ. ಯು ಹ್ಯಾವ್ ಟು ಪ್ರೂವ್ ಆಸ್ ಅನ್ ಆಕ್ಟ್ರೆಸ್ ಅಷ್ಟೇ, ಅದು ಮೇನ್. ಓಕೆ ಮೇಡಮ್, ಈಗ ನೀವು ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ರಿ ಮೇಡಮ್? ಆಯ್ತು, ಬಹುಶಃ ಮೋಸ್ಟ್ಲಿ 100 ಆಗಿರ್ಬೋದು ಅನ್ಸುತ್ತೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿ ಅಂದ್ರೆ ಸೇರಿ ಒಂದು 100 ಚಿತ್ರಗಳನ್ನ ನಟಿಸ್ಬಿಟ್ಟಿದ್ದೀರಿ. ಇರ್ಬೋದು ನಾನು ಲೆಕ್ಕ ಹಾಕಿಲ್ಲ, ಬಟ್ 100 ಇರ್ತೀನಿ ಅನ್ಸುತ್ತೆ. ಓಕೆ ಮೇಡಮ್, ಒಂದು ಸೆಂಚುರಿಯನ್ನ ಬಾರಿಸಿದಿರಿ. ಈ ಸೆಂಚುರಿಯ ಹಾದಿ ಮುಂದುವರಿಲಿ. ಪ್ರೇಮ ಅವರ ಆಕ್ಟಿಂಗ್ ಅನ್ನ ನಾವು ನೋಡಿದವರು, ಆಸ್ವಾದಿಸಿದವರು ಬಹಳಷ್ಟು ಜನಗಳಿಗೆ ಗೊತ್ತಿರ್ಲಿಲ್ಲ ಇವರು ಆಕ್ಟಿಂಗ್ ಅನ್ನ ಕಲ್ತಿದ್ರಾ ಇಲ್ವಾ ಅಂತ ಹೇಳಿ. ಈ ಕಾರ್ಯಕ್ರಮ ಕೇಳಿದ ಮೇಲೆ ಅವ್ರ ಆಕ್ಟಿಂಗ್ ಅನ್ನ ಕಲ್ತಿಲ್ಲ. ಇಲ್ಲ, ಕಲ್ತೇ ಇಲ್ಲ ನಾನು. ಆದ್ರೂ ಕೂಡ ನನ್ನ ಇಂಟ್ರೆಸ್ಟ್ ಮೇಲೆ ನಾನು ತುಂಬಾ ಡೀಪ್ ಹೋಗಿ ನನ್ಗೆ ಆ ಕಲೆಗಳು ಅಂದ್ರೆ ಆಚೆ ತರಿಸಿದ್ರು ಡೈರೆಕ್ಟರ್ಸ್ ನನ್ನನ್ನ. ಅಂದ್ರೆ ಯಾರಿಗೇ ಕೂಡ ಆಸಕ್ತಿ ಮತ್ತೆ ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಲ್ವಾ ಮೇಡಮ್? ಡೆಫಿನೆಟ್ಲಿ. ನೀವ್ ಹೆಂಗ್ ಥಾಟ್ಸ್ ತಗೊಂಡ್ ಹೋಗ್ತಿರೋ ಪಾಸಿಟಿವ್ ಲೆವೆಲ್ ಅಲ್ಲಿ ಡೆಫಿನೆಟ್ ಆಗಿ ನೀವು ಅಚೀವ್ ಮಾಡಬಹುದು. ಇಲ್ಲೇ ಅಂತಲ್ಲ, ಬೇರೆ ಕಡೆ ಯಾವ್ದ್ರಲ್ಲೇ ಆದ್ರೂ ಏಮ್ ಇಟ್ಕೊಂಡು ಗೋಲ್ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗಿರ್ಬೇಕು, ಕೆಟ್ಟದಾಗಲ್ಲ. ಕೆಟ್ಟದಾಗ ದುಡ್ಡು ಮಾಡೋದು ಹಲವಾರು ಬೇರೆ ಬೇರೆ ತರದಲ್ಲಿ ಇರಬಹುದು, ಬಟ್ ನಿಮ್ಮ ಒಳ್ಳೆ ಗುಣ, ನೀವು ಪ್ರಯತ್ನ ಪಡೋ ಗೋಲು, ಡಿಸಿಪ್ಲೀನು ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಓಕೆ ಮೇಡಮ್. ನಿಮ್ಮ ಮಾತುಗಳನ್ನ ನಮ್ಮ ಹಲವಾರು ಕೇಳುಗರು ಕೇಳ್ತಾ ಇರ್ತಾರೆ. ನಮ್ಮ ಮಡಿಕೇರಿ ಆಕಾಶವಾಣಿ ಬಹಳಷ್ಟು ಶ್ರೋತೃಗಳು ಕೇಳ್ತಾ ಇರ್ತಾರೆ. ಈಗ ಪ್ರೇಮ ಅವರು ನಮ್ಮ ಮಡಿಕೇರಿ ಆಕಾಶವಾಣಿ ಕೇಳುಗರಿಗೆ, ನಿಮ್ಮ ಊರಿನ ಜನತೆಗೆ, ಕೊಡಗಿನ ಜನತೆಗೆ ಏನ್ ಹೇಳಿ ಬಯಸ್ತ್ರಿ? ಇಲ್ಲ, ನನಗೆ ತುಂಬಾ ಇಷ್ಟ ಆಕಾಶವಾಣಿ ಅಂದ್ರೆ, ಬಹಳ ಇಷ್ಟ. ಯಾಕೆಂದ್ರೆ ಕಾಫಿ ತೋಟಕ್ಕೆ ಕೆಲ್ಸಗಾರರು ಬರ್ತಾ ಇರ್ತಾರಲ್ಲ, ಅವರು ಆಕಾಶವಾಣಿ ಕೇಳ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಎಷ್ಟು ಮುಟ್ಟುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ನನ್ಗೆ. ಸೊ ಬಹುಶಃ ಅವ್ರು ಕೇಳ್ತಾ ಇರ್ಬೋದು, ಎಲ್ಲ ಕೇಳ್ತಾ ಇದಾರೆ. ಸೊ ತುಂಬಾ ಇಷ್ಟ ಪಡ್ತಾರೆ. ನಮ್ ತಾತನು ವಯಸ್ಕಾಲದಲ್ಲಿ ಅವಾಗ ಟಿವಿ ಇರ್ಲಿಲ್ಲ, ಕ್ರಿಕೆಟ್ ಮ್ಯಾಚ್ ಕೇಳೋರು ಆಕಾಶವಾಣಿಯಲ್ಲಿ, ಸ್ಕೋರ್ ಎಷ್ಟು ಅಂತ. ಸೊ ಅದೆಲ್ಲ ರೀಕಲೆಕ್ಟ್ ಆಗ್ತಾ ಇದೆ ನನ್ಗೀಗ. ಸೊ ನನ್ಗೆ ಆಕಾಶವಾಣಿ ಅಂದ್ರೆ ಬಹಳ
ಬಹಳ ಇಷ್ಟಪಡ್ತೀನಿ. ಆಮೇಲೆ ಚಂದನಾ ಟಿವಿ ಅಂದ್ರೆ ಬಹಳ ಇಷ್ಟಪಡ್ತೀನಿ ನಾನು. ಹಾ ತುಂಬಾ ಖುಷಿ ಆಗುತ್ತೆ, ಒಂಥರ ಹುಮ್ಮಸ್, ಪಾಸಿಟಿವ್ ಲೆವೆಲ್ ಇರುತ್ತೆ, ಒಂದ್ ಖುಷಿ ಆಗುತ್ತೆ ನನಗೆ. ಆಮೇಲೆ ಅವರು ಕೇಳ್ತಾನೆ ಇರ್ತಾರೆ, ಅವಾಗ ವಯಸ್ಸಾದವರೆಲ್ಲ ಆಕಾಶವಾಣಿ ಕೇಳ್ತಾರೆ ತುಂಬಾ. ಹೌದು. ಸೊ ಐ ಆಮ್ ಸೋ ಹ್ಯಾಪಿ ದಟ್ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಅವರೇ ನನ್ನ ಎದುರುಗಡೆ ಇದ್ದಾರೆ ಅನ್ನೋ ಅಷ್ಟು ಇಷ್ಟಪಡ್ತಾ ಇದ್ದೀನಿ ನಾನು. ಸೊ ಬಹಳ ನ್ಯಾಚುರಲ್ ಆಗಿ ಮಾತಾಡಿದೀನಿ ಅನ್ಸುತ್ತೆ ನನಗೆ, ಅವ್ರ ಮನ್ಸಿಗೆ ತಟ್ಟಿದೀನಿ ಅಂತ ನನಗೆ ಅನಿಸ್ತಾ ಇದೆ. ಓಕೆ ಮೇಡಮ್, ಬಹಳಷ್ಟು ಸಂತೋಷ. ಥ್ಯಾಂಕ್ ಯು. ಈಗ ಎಲ್ಲ ಲಾಕ್ಡೌನ್ ಆಗಿದ್ರು ಕೂಡ ಸ್ವಲ್ಪ ಬಿಸಿ ಇಲ್ಲ ಅಂದ್ರೂ ಕೂಡ ನಿಮ್ಮ ಕೆಲಸದ ಒತ್ತಡದಲ್ಲಿ ಇರ್ತೀರಿ. ಆ ಸಮಯದಲ್ಲೂ ಕೂಡ ಬಿಡು ಮಾಡಿಕೊಂಡು ಮಡಿಕೇರಿ ಆಕಾಶವಾಣಿಗೆ ಸಮಯ ಕೊಟ್ಟು, ಹಾಗೆ ನಿಮ್ಮ ಹಳೆಯ ಆಕಾಶವಾಣಿಯ ನೆನಪುಗಳನ್ನ ಹಂಚಿಕೊಂಡ್ರಿ, ನಿಮ್ಮ ಊರಿನ ನೆನಪುಗಳನ್ನ ಹಂಚಿಕೊಂಡ್ರಿ. ಬಹಳಷ್ಟು ಸಂತೋಷ ಆಗ್ತಿದೆ. ಮಡಿಕೇರಿ ಆಕಾಶವಾಣಿಯ ಮೊದಲ ಕಾರ್ಯಕ್ರಮ ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಅಂತ ಹೇಳಿ, ಆ ಕಾರ್ಯಕ್ರಮದಲ್ಲಿ ಪ್ರೇಮ ಅವರು ಮೊದಲನೇದಾಗಿ ಭಾಗವಹಿಸಿರೋದು ನಮಗೂ ಕೂಡ ನಮ್ಮ ಕೇಳುಗರಿಗೂ ಬಹಳ ಸಂತೋಷ ಅಂತ ಹೇಳ್ತಾ. ನನಗೂ ಖುಷಿ ಆಗ್ತಿದೆ, ಯಾಕಂದ್ರೆ ನೀವು ನನ್ ಗುರುತಿಸಿ ಕಾಲ್ ಮಾಡಿ ಇಂಟರ್ವ್ಯೂ ತಗೊಂಡ್ರಲ್ಲ, ತುಂಬಾನೇ ಖುಷಿ ಆಗ್ತಿದೆ. ಅಂಡ್ ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋದು ಮಡಿಕೇರಿ ಆಕಾಶವಾಣಿ, ತುಂಬಾ ಖುಷಿ ಆಯ್ತು. ಬಹುಶಃ ಪ್ರೇಕ್ಷಕರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನಾನು. ಖಂಡಿತವಾಗ್ಲೂ ಮೇಡಮ್, ನೀವು ಒಂದು ಮಾತನ್ನ ಹೇಳಿದ್ರಿ, ಗುರುತಿಸಿದೆ ಅಂತ ಹೇಳಿ. ಮೇಡಮ್, ನಿಮ್ಮನ್ನ ಇಡೀ ದೇಶ, ಕರ್ನಾಟಕನೇ ಗುರುತಿಸಿದೆ, ನಾವೇನ್ ಗುರುತಿಸೋದು ದೊಡ್ಡದಲ್ಲ, ನಾವು ನೆನಪು ಮಾಡ್ಕೋತಾ ಇದೀವಿ ಅಷ್ಟೇ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅಂತ ಹೇಳ್ತಾ, ಇಷ್ಟೊತ್ತು ಮಡಿಕೇರಿ ಆಕಾಶವಾಣಿ ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ನೀವು ನಡೆದು ಬಂದಂತಹ ಹಾದಿ, ನೀವು ಪಟ್ಟಂತಹ ಕಷ್ಟಗಳು, ಹಾಗೆ ನಿಮ್ಮ ನಟನಾ ರಂಗದಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿ ಎಷ್ಟು ಸಾಧನೆಯನ್ನ ಮಾಡಿದ್ರಿ, ಶ್ರದ್ಧೆ ಹಾಗೂ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಯಾವ ಕ್ಷೇತ್ರದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಡೆಡಿಕೇಶನ್ ಒಂದು ಇರಬೇಕು ಅಂತ ಹೇಳಿದ್ರಿ. ಹೌದು. ಓಕೆ ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ, ಇದು ಪ್ರತಿ ಭಾನುವಾರ 5 ಗಂಟೆಯಿಂದ 6 ಗಂಟೆಯವರೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬರ್ತಾ ಇದೆ. ಇದುವರೆಗೆ ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಸರಣಿ ಕಾರ್ಯಕ್ರಮದಲ್ಲಿ ನಟಿ ಪ್ರೇಮಾ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ದಿಗ್ವಿಜಯ್ ಬಿ. ಸಹಕಾರ ಪಂಕಜ್ ಡಿ ಕುಡ್ತಾರ್ಕರ್, ಮಮತಾ ಶಾಸ್ತ್ರಿ ಮತ್ತು ಸೌಮ್ಯ ಕೆಪಿ. ಮುಂದಿನ ವೀಕೆಂಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ. ನಮಸ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.